4ನೇ ಆವೃತ್ತಿಯ ಕರ್ನಾಟಕ ಮಿನಿ ಒಲಿಂಪಿಕ್ ಹ್ಯಾಂಡ್ಬಾಲ್ ಗೇಮ್ನಲ್ಲಿ ಗೆದ್ದಿರುವಂತಹ ಮೇದಿನಿ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ನಮ್ಮ ಮುಂದೆ ಇದ್ದಾರೆ. 2025ನೇ ಮಿನಿ ಒಲಿಂಪಿಕ್ ಹ್ಯಾಂಡ್ಬಾಲ್ ಚಾಂಪಿಯನ್ಗಳು ಇವರು. ಬಾಲಕ ವಿಭಾಗ ಮತ್ತು ಬಾಲಕಿಯರ ವಿಭಾಗದಲ್ಲಿ ಚಾಂಪಿಯನ್ ಆಗಿರುವಂತಹ ವಿದ್ಯಾರ್ಥಿಗಳು ನಮ್ಮ ಮುಂದೆ ಇರುವಂಥದ್ದು. ಕಳೆದ 5 ವರ್ಷಗಳಿಂದಲೂ ಸಹ ಕರ್ನಾಟಕದಲ್ಲಿ ಚಾಮರಾಜನಗರ ತಂಡ ಅಥವಾ ಮೈಸೂರಿನಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಮೇದಿನಿ ತಂಡ ಅಂತಂದ್ರೆ ಅತ್ಯುತ್ತಮವಾಗಿ ಆಟ ಆಡ್ತಕ್ಕ ತಂಡ ಅಂತ ಹೆಸರುವಾಸಿಯಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಆಯ್ಕೆ ಆದಂತಹ ಸಂದರ್ಭದಲ್ಲಿ ಮೇದಿನಿ ಅಂತಕ್ಕಂಥ ಒಂದು ಗ್ರಾಮ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆದ್ರೆ ನಮ್ಮ ಸ್ನೇಹಿತರ ಮುಖಾಂತರ ಈ ಒಂದು ಪರಿಚಯ ಆಗಿ ಮೇದಿನಿ ಒಂದು ಗ್ರಾಮಕ್ಕೆ ಬಂದಿದ್ದು ನನ್ನ ಸುಯೋಗನೇನೋ. ನಾನು ಹುಟ್ಟಿದ್ದು ಸಂತೇಮಳ್ಳಿ, ಚಾಮರಾಜನಗರ ಜಿಲ್ಲೆ. ಮೊಟ್ಟ ಮೊದಲನೇದಾಗಿ ನೀವು ಹುಡುಗಿರ್ನ ಕಳ್ಸಲ್ಲ ಅಂತಲ್ಲ, ಹುಡುಗರ್ನೇ ಕಳಿಸ್ತಾ ಇರ್ಲಿಲ್ಲ ಇಲ್ಲಿ. ತುಂಬಾ ಅಷ್ಟೊಂದು ಪೇರೆಂಟ್ಸ್ ಗಳ ಮಧ್ಯೆ ಅವಿನಾಭಾವ ಸಂಬಂಧ ಜಾಸ್ತಿ ಇತ್ತು, ಕಳಿಸ್ಕೊಡ್ತಿರ್ಲಿಲ್ಲ. ನೀವು 80 ಅಂತಾರಾಷ್ಟ್ರೀಯ ಮಟ್ಟಗಳನ್ನ ಪಾರ್ಟಿಸಿಪೇಟ್ ಮಾಡಿದೀರಾ ನಿಮ್ಮ ಶಾಲೆಯಿಂದ. ಎಷ್ಟು ವಿದ್ಯಾರ್ಥಿಗಳು ತಯಾರು ಮಾಡಿದ್ರಿ ಸರ್ ಇದಕ್ಕೆ? ನಮ್ಮ ಮೇದಿನಿ ಶಾಲೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನ ತಯಾರು ಮಾಡ್ತಕ್ಕಂತ ಕಾರ್ಖಾನೆ ಆಗುತ್ತೆ. ಈಗ ಆಲ್ರೆಡಿ 80 ಮಕ್ಕಳಾಗಿದ್ದಾರೆ. ಸೆಂಚುರಿ ಸತದಲ್ಲೇ ಮುಂದಿನ ವರ್ಷದ ಹೊತ್ತಿಗೆ ನಾವು ಶತಕ ಬಾರಿಸ್ತೇವೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಚಿಟ್ಟು. ನಾನಿವತ್ತು ಮೈಸೂರು ಜಿಲ್ಲೆ ನರಸೀಪುರ ತಾಲೂಕಿನ ಮೇದಿನಿ ಅನ್ನೋ ಒಂದು ಗ್ರಾಮದಲ್ಲಿದ್ದೀನಿ. ಮೇದಿನಿ ಗ್ರಾಮದಲ್ಲಿರುವಂತಹ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು 80 ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿರುವಂತಹ ಶಾಲೆ ಇದು. ಯಾವ ಗೇಮಲ್ಲಿ? ನೆಟ್ಬಾಲ್ ಅನ್ನೋ ಒಂದು ಗೇಮಲ್ಲಿ. ಇದಕ್ಕೆ ಮುಖ್ಯ ಕಾರಣ ಚಾಮರಾಜನಗರ ಜಿಲ್ಲೆಯ ಸಂತೇಮಳ್ಳಿ ಗ್ರಾಮದ ಮಹಾದೇವ ಪ್ರಸಾದ್ ಸರು. ಮೂಲತಃ ದೈಹಿಕ ಶಿಕ್ಷಕರಾಗಿ ಮೇದಿನಿ ಪ್ರೌಢಶಾಲೆಯಲ್ಲಿ ತಮ್ಮ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅವರನ್ನ ಕಳೆದ ವಿಡಿಯೋದಲ್ಲೂ ಕೂಡ ನೀವು ನೋಡಿದ್ರಿ. ಅವರ ವೈಯಕ್ತಿಕ ಜೀವನ ಮತ್ತೆ ಈ ಹುದ್ದೆಗೆ ಬರೋಕೆ ಅವರು ಹೇಗೆ ಸ್ಫೂರ್ತಿ ಆಯ್ತು ಅದೆಲ್ಲ ನೀವು ನೋಡಿದ್ರಿ. ಇವತ್ತು ಅವ್ರ ಶಾಲೆಗೆ ಬಂದಿದ್ದೀನಿ. ಮತ್ತೆ ಅವ್ರ ಶಾಲೆಯಿಂದ ಅವರು ಕಳೆದ ವರ್ಷ ಮತ್ತೆ ಈ ವರ್ಷ ಸತತ 2 ಬಾರಿ ಮಿನಿ ಒಲಿಂಪಿಕ್ ಅನ್ನ ಪಾರ್ಟಿಸಿಪೇಟ್ ಮಾಡಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನ ಬಾಲಕರು ಹಾಗೆ ಬಾಲಕಿಯರು 2 ವಿಭಾಗದಲ್ಲೂ ಕೂಡ ಪಡೆದಿದ್ದಾರೆ. ಇವಾಗ ಮಹಾದೇವ ಪ್ರಸಾದ್ ಸರ್ನ ನಾನು ಭೇಟಿ ಮಾಡಕ್ಕೆ ಬಂದಿದ್ದೀನಿ. ಬನ್ನಿ ಮಹಾದೇವ ಪ್ರಸಾದ್ ಸರ್ನ ಭೇಟಿ ಮಾಡಿ ಮಿನಿ ಒಲಿಂಪಿಕ್ ಅಂದ್ರೆ ಏನು, ಮತ್ತೆ ಇಲ್ಲಿನ ಶಾಲೆ ಬಗ್ಗೆ ಅವ್ರು ಏನ್ ಹೇಳ್ತಾರೆ, ಇಲ್ಲಿನ ವಿದ್ಯಾರ್ಥಿಗಳ ಬಗ್ಗೆ ಏನ್ ಹೇಳ್ತಾರೆ, ಮತ್ತೆ ಇವರು ಈ ಆಟವನ್ನೇ ಯಾಕೆ ಆಯ್ಕೆ ಮಾಡಿದ್ರು, ಇದೆಲ್ಲನೂ ಕೂಡ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಕಳೆದ ಎಪಿಸೋಡ್ ಅಲ್ಲಿ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ರಿ. ಹೌದು. ಅದಾದ್ಮೇಲೆ ನಮಗೂ ಕೂಡ ಒಂದಷ್ಟು ಕುತೂಹಲ ಬಂತು. ನಿಮ್ ಶಾಲೆ ಹೇಗಿದೆ, ಅಲ್ಲಿ ಹೇಗೆ ಹುಡುಗರುಗಳನ್ನೆಲ್ಲ ತಯಾರಿ ಮಾಡ್ತೀರಾ? ಒಂಥರ ನೀವು ರಾಷ್ಟ್ರ ಮಟ್ಟಕ್ಕೆ ಹುಡುಗರುಗಳನ್ನ ತಯಾರು ಮಾಡುವಂತ ಫ್ಯಾಕ್ಟ್ರಿನೇ ನಡೆಸ್ತಾ ಇದೀರಾ ಅಂತ ಹೇಳ್ಬೋದು. ಯಾಕಂದ್ರೆ 80 ನ್ಯಾಷನಲ್ ನ ಪಾರ್ಟಿಸಿಪೇಟ್ ಮಾಡೋದು ಸುಲಭದ ಮಾತಲ್ಲ. ಅದರಲ್ಲೂ ಕೂಡ ಒಂದು ಕುಗ್ರಾಮ, ಒಂದು ಸಣ್ಣ ಹಳ್ಳಿಯ ಪ್ರತಿಭೆಗಳನ್ನ ನೀವು ಎಕ್ಕಿ ತೆಗೆದು ಅವರನ್ನೆಲ್ಲ ರಾಷ್ಟ್ರ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಪಾರ್ಟಿಸಿಪೇಟ್ ಮಾಡೋದೇ ಕಷ್ಟ. ಅಂತದ್ರಲ್ಲಿ ನೀವು ರಾಜ್ಯ ಮಟ್ಟದಿಂದ ದಾಟಿ ರಾಷ್ಟ್ರ ಮಟ್ಟದಲ್ಲಿ ಹುಡುಗರುಗಳನ್ನ ಪಾರ್ಟಿಸಿಪೇಟ್ ಮಾಡೋ ತರ ತಯಾರು ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು, ಮತ್ತೆ ನಿಮ್ಮ ಶಾಲೆಯ ಬಗ್ಗೆ, ಹಾಗೆ ಒಂದಷ್ಟು ಕುತೂಹಲಕಾರಿ ಪ್ರಶ್ನೆಗಳನ್ನ ನಾನು ತಯಾರು ಮಾಡ್ಕೊಂಡ್ ಬಂದಿದ್ದೀನಿ. ಅದೆಲ್ಲಕ್ಕೂ ನೀವು ಉತ್ತರ ಕೊಡ್ಬೇಕು ಅಂತ ಕೇಳ್ಬೋದು. ಆಯ್ತು, ನಮಸ್ಕಾರ ಅರುಣ್ ಅವರೇ. ಬನ್ನಿ, ಈಗ ಆಲ್ರೆಡಿ ಒಂದು ಎಪಿಸೋಡ್ ನ ನೀವು ನಮ್ಮ ವೈಯಕ್ತಿಕ ಜೀವನ ಮತ್ತೆ ನಾವು ನಡೆದ ಒಂದು ದಾರಿಯನ್ನ ಈಗ ಆಲ್ರೆಡಿ ಈ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಜನರಿಗೆ ನನ್ನನ್ನ ಪರಿಚಿತರನ್ನಾಗಿ ಮಾಡ್ಕೊಟ್ಟಿದ್ದೀರಿ. ನಿಮ್ಗೆ ಮೊದಲನೇದಾಗಿ ಧನ್ಯವಾದಗಳು. ಮೊದಲನೇದಾಗಿ ನಾನು ಈ ಒಂದು ಸರ್ಕಾರಿ ಪ್ರೌಢಶಾಲೆ ಮೇದಿನಿ ಒಂದು ಗ್ರಾಮವನ್ನ ದೈಹಿಕ ಶಿಕ್ಷಕನಾಗಿ 2013ರಲ್ಲಿ ನಾನು ಆಯ್ಕೆ ಮಾಡ್ಕೊಂಡೆ. ಮೈಸೂರು ವಿಭಾಗದಲ್ಲಿ, ನಾನು ಮೈಸೂರು ಜಿಲ್ಲೆಯಲ್ಲಿ ಆಯ್ಕೆ ಆದಂತಹ ಸಂದರ್ಭದಲ್ಲಿ ಮೇದಿನಿ ಅಂತಕ್ಕಂಥ ಒಂದು ಗ್ರಾಮ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆದ್ರೆ ನಮ್ಮ ಸ್ನೇಹಿತರ ಮುಖಾಂತರ ಈ ಒಂದು ಪರಿಚಯ ಆಗಿ ಮೇದಿನಿ ಒಂದು ಗ್ರಾಮಕ್ಕೆ ಬಂದಿದ್ದು ನನ್ನ ಸುಯೋಗನೇನೋ. ನಾನು ಹುಟ್ಟಿದ್ದು ಸಂತೇಮಳ್ಳಿ, ಚಾಮರಾಜನಗರ ಜಿಲ್ಲೆ. ಅಲ್ಲಿ ನನ್ನ ವೃತ್ತಿ ಜೀವನವನ್ನ ಇಲ್ಲಿ ಕಳಿತೀನಿ, ನನ್ನ ಒಂದು ಸರ್ಕಾರಿ ಕೆಲಸವನ್ನ ಇಲ್ಲಿ ಕಳಿತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ನಾನು ಈ ಒಂದು ಶಿಕ್ಷಕ ವೃತ್ತಿಗಿಂತ ನಾನು ಪೊಲೀಸ್ ಇಲಾಖೆಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಗೊತ್ತಿಲ್ಲ, ಜನಗಳ ಒಂದು ಪ್ರೀತಿ, ವಿದ್ಯಾರ್ಥಿಗಳ
ಅವರಲ್ಲಿ ಕೆಲಸ ಮಾಡಬೇಕು ಅನ್ನೋ ಋಣ ಇತ್ತೇನೋ ಗೊತ್ತಿಲ್ಲ. ಈ ಒಂದು ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡೆ. ಈ ಒಂದು ಗ್ರಾಮ ಮೈಸೂರು, ಚಾಮರಾಜನಗರ, ಮಂಡ್ಯ 3 ಜಿಲ್ಲೆಗಳನ್ನ ಸೇರ್ತಕ್ಕಂಥ ಒಂದು ಗ್ರಾಮ ಆಗಿದೆ. ಅದು ಒಂಥರ ಎಲ್ಲೋ ಒಂದ್ ಕಡೆ ಖುಷಿ ಆಗ್ತದೆ. 2013ರಲ್ಲಿ ನಾನು ಈ ಒಂದು ಗ್ರಾಮಕ್ಕೆ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಬಂದೆ. ಸುಮಾರು 13 ವರ್ಷಗಳ ಕಾಲ ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಕ್ರೀಡೆ ಅಂತಕ್ಕಂಥದ್ದು ನಂಗೆ ಹುಟ್ಟಿದಾರಬ್ಬಿನಿಂದ ಒಂಥರ ಹುಚ್ಚು. ವೈಯಕ್ತಿಕವಾಗಿ ನಾನು ಒಬ್ಬ ಕ್ರೀಡಾಪಟುವಾಗಿದ್ದು ನಾನು ಫಿಸಿಕಲ್ ಎಜುಕೇಶನ್ ಅನ್ನ ಆಯ್ಕೆ ಮಾಡಿಕೊಂಡು BPED ಅನ್ನ ಮೈಸೂರಲ್ಲಿ ಮಾಡಿ ಈ ಮೇದಿನಿ ಗ್ರಾಮವನ್ನ ತಗೊಂಡ್ಕೊಂತೇನೆ. ಇಲ್ಲಿ ಪ್ರಾರಂಭದಲ್ಲಿ ಬಂದಾಗ ಸ್ಕೂಲ್ ಅಂತ ಅಟ್ಮಾಸ್ಫಿಯರ್ ಇರಲೇ ಇಲ್ಲ. ಹೇಗಪ್ಪ ಹೇಳ್ತೀನಿ ಅಂತಂದ್ರೆ ಕಟ್ಟಡನೇ ಇರ್ಲಿಲ್ಲ. ಈಗ ಕ್ಲಾಸ್ ರೂಮ್ಸ್ ಅಂತ ಇರ್ತವೆ, ನಾನು ಅದೇ ಅನ್ಕೊಂಡಿದ್ದೆ. ಒಂದು ಕ್ಲಾಸ್ ರೂಮ್ಸ್ ಇರುತ್ತೆ, ಪ್ಲೇ ಗ್ರೌಂಡ್ ಇರುತ್ತೆ, ಏನೇನೋ ಅನ್ಕೊಂಡಿದ್ದೆ. ಆತರ ಇರ್ಲಿಲ್ಲ. ಇಲ್ಲೇನಪ್ಪ ಅಂದ್ರೆ ಒಂದು ಸಮುದಾಯ ಭವನ, ಆ ಸಮುದಾಯ ಭವನದಲ್ಲಿ ನಾವು ಪಾಠವನ್ನ ಮಾಡಬೇಕು. ಈ ರೀತಿ ವಾತಾವರಣ ಸೃಷ್ಟಿಯಾಗಿದೆ. ಆಯ್ತು, ಇಲ್ಲಿ ನಾವು ವೃತ್ತಿಯನ್ನ ಹೇಗೆಂದ್ರೆ 0 ಇಂದಾನೆ ಬೆಳೆದು ಬಂದ್ರೆ ಅದಕ್ಕೊಂದು ನೇಮ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಆವಾಗ ಬಂದಂತ ಸಂದರ್ಭದಲ್ಲಿ 2015ರಲ್ಲಿ ನಾನು ಈ ಒಂದು ನೆಟ್ ಬಾಲ್ ಅಂತಕ್ಕಂಥದ್ದನ್ನ ನಮ್ಮ ಸಂತೆಮರಳಿಯ ಆತ್ಮೀಯ ಸ್ನೇಹಿತರಾದ MC ಮಾಧವಸ್ವಾಮಿ ಅವರು ನನ್ನ BPED ಮಾಡ್ಲಿಕ್ಕೆ ಒಂಥರ ಅವರೇ ಕಾರಣ. ಅವರು ಹೇಳಿದಂಥದ್ನ ನಾನು ಏನ್ ಮಾಡಿದೆ, ಈ ನೆಟ್ ಬಾಲ್ ಅಂತಕ್ಕಂಥದ್ದನ್ನ ಆಲ್ರೆಡಿ ಮೈಸೂರು ಜಿಲ್ಲೆಯಲ್ಲಿ ಹುಣಸೂರಿನಲ್ಲಿ ಶ್ರೀಯುತ ಲೋಕೇಶ್ ಅಂತಕ್ಕಂಥವ್ರು ಇದನ್ನ ಹೇಳ್ಕೊಡ್ತಾ ಇದ್ರು. ಲೋಕೇಶ್ ಅವರ ಮಾರ್ಗದರ್ಶನ ನಡೀತಾ ಇತ್ತು. ಶ್ರೀಯುತ ಲೋಕೇಶ್ ಸರ್ ಅವರು ಹುಣಸೂರಿನ TP ಆಗಿ ಪ್ರಸ್ತುತ ಅವರು ನಿವೃತ್ತಿನ ಹೊಂದಿರ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಈ ಒಂದು ನೆಟ್ ಬಾಲ್ ಅನ್ನೋ ಕ್ರೀಡೆಯನ್ನ ನಾನು ನಮ್ಮ ಮೇದಿನಿ ಗ್ರಾಮದಲ್ಲಿ ಮೊಟ್ಟ ಮೊದಲನೇದಾಗಿ ಅಲ್ಲಿ ಹೋಗಿ ಗಾವಡಗೆರೆ ಅಂತಕ್ಕಂಥ ಊರಿನಲ್ಲಿ ನಾನು ಸದಾ ಹೋಗಿ ಕಲ್ತ್ಕೊಂಡು ವಿದ್ಯಾರ್ಥಿಗಳನ್ನ ಬಂದು ಇಲ್ಲಿ ನಾನು ಪ್ರಾರಂಭದಲ್ಲಿ ಕಲ್ಸಕ್ ಶುರು ಮಾಡಿದೆ. ಅವತ್ತಿನ ದಿನ ನಾನು ಅನ್ಕೊಂಡಿರ್ಲಿಲ್ಲ ಈ ಕ್ರೀಡೆ ಇಷ್ಟು ಮಟ್ಟಿಗೆ ನಮ್ಮ ಈ ಗ್ರಾಮದಲ್ಲಿ ಮುಂದುವರಿತದೆ ಅಂತ. ದಿನನಿತ್ಯ ನಾವು ಅದನ್ನ ಬಿಡದೇನೆ ಬೆಳಗ್ಗೆ ಸಾಯಂಕಾಲ ಪ್ರಾಕ್ಟೀಸ್ ಮಾಡ್ತಾ ಬಂದ್ವಿ. ಪ್ರಾರಂಭದಲ್ಲಿ ಈ ಊರಿನಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದ್ ಜೊತೆ ಶೂ ತಗೊಳಕ್ಕೂ ಆಗ್ತಿರ್ಲಿಲ್ಲ. ಇವತ್ತು ನಿಮ್ಗೆ ಗೊತ್ತು, T ಶರ್ಟ್, ಶಾರ್ಟ್ಸ್ ಇವೆಲ್ಲ ಇಲ್ಲ ಅಂತಂದ್ರೆ ಕ್ರೀಡೆನಲ್ಲಿ ಒಂದ್ ಸ್ವಲ್ಪ ಅಷ್ಟೊಂದು ಆಸಕ್ತಿಗಳಿರಲ್ಲ. ಪ್ರಾರಂಭದಲ್ಲಿ ಅವರನ್ನೆಲ್ಲ ಹಿಡಿದು ಮತ್ತೆ ನನ್ನ ವೈಯಕ್ತಿಕವಾಗಿ ಆ ಮಕ್ಕಳಿಗೆಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ತಾ 2015ರಿಂದ ಶುರು ಮಾಡಿ 2018ರಲ್ಲಿ ನಾವು ಮೊದಲಾಗಿ ಫಸ್ಟ್ ನ್ಯಾಷನಲ್ಸ್ ಅನ್ನ ನಾವು ಹೋಗ್ತೀವಿ. ನಮ್ಮ ಶಾಲೆಯಿಂದ ಪ್ರಪ್ರಥಮ ವಿದ್ಯಾರ್ಥಿಯಾಗಿ ದಿನೇಶ್ ಅಂತ ಒಂದು ವಿದ್ಯಾರ್ಥಿ ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸ್ತಾನೆ. ದಿನನಿತ್ಯ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 7:30 ತನಕ ಪ್ರಾರಂಭದಲ್ಲಿ ನಾನು ಬಂದು ಕೂಡ ಆ ಸಂದರ್ಭದಲ್ಲಿ ಕಲಿಸ್ತಾ ಇದ್ದೆ. ತದನಂತರ ನಾನು ಊರು ಸಂತೆಮರಳಿಯಿಂದ ಮೇದಿನಿ ಬರ್ಬೇಕಾದ್ರೆ ಸುಮಾರು 60 ಕಿಲೋಮೀಟರ್ ದೂರ ಆದ್ರಿಂದ ನಾನೇನ್ ಮಾಡಿದೆ, ಶಾಲೆಗೆ ಬಂದಾಗ 3 ಗಂಟೆಯಿಂದ ಸತತ 6 ಗಂಟೆ ತನಕ ದಿನನಿತ್ಯ ಅಂಡರ್ 14 ಬಾಯ್ಸ್ ಅಂಡ್ ಗರ್ಲ್ಸ್, ಅಂಡರ್ 17 ಬಾಯ್ಸ್ ಅಂಡ್ ಗರ್ಲ್ಸ್ಗೆ ದಿನನಿತ್ಯ ಪ್ರಾಕ್ಟೀಸ್ ಕೊಡೋವರೆಗೆ ಸಂಜೆ 6 ಗಂಟೆ ತನಕ ಆಗ್ಬಿಡ್ತಾ ಇತ್ತು. ಅದ್ರೇನೋ ಗೊತ್ತಿಲ್ಲ, ಇಲ್ಲಿ ಮಕ್ಕಳು, ಇಲ್ಲಿ ಗ್ರಾಮದವರು, ನಮ್ಮ ಶಿಕ್ಷಕ ಬಂಧುಗಳ ಸಹಕಾರದಿಂದ ನಾನು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ನಮ್ಮ ಮಕ್ಕಳು ಒಂದು ರಾಷ್ಟ್ರ ಮಟ್ಟವನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಸತತ ಪ್ರಯತ್ನದ ಫಲ ಬಂತು. ಸುಮಾರು ಇಲ್ಲಿ ತನಕ 2018ರಿಂದ 2020 80 ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸ್ತಕ್ಕಂಥ ಒಂದು ಆಟಗಾರರು ನಮ್ಮ ಮೇದಿನಿ ಗ್ರಾಮದಲ್ಲಿ ಇದ್ದಾರೆ. ಈಗ ಕೆಲವರು, ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ 2022ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನೆಟ್ ಬಾಲ್ ಅಂತಕ್ಕಂಥದ್ದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿ ಆ ನೆಟ್ ಬಾಲ್ ಅಂತಕ್ಕಂಥದ್ದನ್ನ ಇಂಟ್ರೊಡ್ಯೂಸ್ ಮಾಡೋದನ್ನ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಯಾರು ಗೊತ್ತು ಅಂತ ಕಂಡು ಬಂದಾಗ ನನ್ನನ್ನ ಗುರುತಿಸ್ಕೊಂಡು ಆ ಒಂದು ಮೈಸೂರು ಯೂನಿವರ್ಸಿಟಿಯಲ್ಲಿ ಅದ್ರ ಸಂಬಂಧಪಟ್ಟಂತೆ ಲೋಕೇಶ್ ಸರ್ ನಾನು ಎಲ್ಲ ಸೇರಿ ಒಂದು ಕ್ಲಾಸ್ ಅನ್ನ ಕೊಡ್ತೀವಿ. ಅಲ್ಲಿ ವಿದ್ಯಾರ್ಥಿಗಳಿಗೆ, ಅಲ್ಲಿ ಡಿಗ್ರಿ ಮಾಡ್ತಕ್ಕಂಥ ಯೂನಿವರ್ಸಿಟಿಯನ್ನ ಓದ್ತಕ್ಕಂಥ BPED ಮಾಡ್ತಕ್ಕಂಥವ್ರಿಗೆ, MPED ಮಾಡ್ತಕ್ಕಂಥವ್ರಿಗೆ ನಾವು ನೆಟ್ ಬಾಲ್ ಅನ್ನ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಸ್ಪೆಷಲೈಸೇಷನ್ ತಗೊಳಕ್ಕೆ ಒಂದು ಅವಕಾಶ ಆಗುತ್ತೆ. ಆಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಪ್ರಥಮವಾಗಿ ಒಂದು ಪುರುಷರ ನೆಟ್ ಬಾಲ್ ಅನ್ನ ಕಂಡಕ್ಟ್ ಮಾಡ್ಬೇಕಾಗುತ್ತೆ. ಆಲ್ ಇಂಡಿಯಾ ಇಂಟರ್ನ್ಯಾಷನಲ್ಗೆ ಭಾಗವಹಿಸ್ಕೋಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನನ್ನನ್ನ ತರಬೇತುದಾರನಾಗಿ ಆಯ್ಕೆ ಮಾಡ್ತಾರೆ. ಈ ನೆಟ್ ಬಾಲ್ ಅಂತಕ್ಕಂಥದ್ದು ಇಷ್ಟು ಮಟ್ಟಿಗೆ ನನಗೆ ಸಹಕಾರಿ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಇದಕ್ಕೆ ಮೂಲಭೂತವಾಗಿ ನಾವು ನೆನೆಸ್ಕೋಬೇಕು ಅಂದ್ರೆ ಅಮೆಚೂರ್ ನೆಟ್ ಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕ, ಶ್ರೀಯುತ ಗಿರೀಶ್ ಸರ್ ಮತ್ತೆ ಅಮೆಚೂರ್ ನೆಟ್ ಬಾಲ್ ಅಸೋಸಿಯೇಷನ್, ನಮ್ಮ ಶಾಲಾ ಶಿಕ್ಷಣ ಇಲಾಖೆ, ಇವರೆಲ್ಲರ ಸಹಕಾರ, ಮತ್ತೆ ನಮ್ಮ ಮನೆಯವರುಗಳ ಸಹಕಾರ, ನಮ್ಮ ಕುಟುಂಬದವ್ರ ಸಹಕಾರ. ಹೆಚ್ಚಿನದಾಗಿ ನಮ್ಮ ಈ ಶಾಲೆ ಅಂತ ಬಂದಾಗ ಮೊದಲಿದ್ದಂತ ಮುಖ್ಯ ಶಿಕ್ಷಕರಾದ ಶ್ರೀಯುತ ಪ್ರಸನ್ನ ಸರ್ ಅವರು, ಹಾಗೆ ಅವರು ಮುಖ್ಯ ಶಿಕ್ಷಕರು ನನ್ನ ಈ ರೀತಿ ಎಲ್ಲಾ ರೀತಿ ಸಪೋರ್ಟ್ ಅನ್ನ ಮಾಡಿದ್ದೇ ಈ ಯಶಸ್ಸಿಗೆ ಕಾರಣ ಆಯ್ತು. ಯಾಕಂದ್ರೆ ಸ್ಪೋರ್ಟ್ಸ್ ಅಂದ್ರೆ ನಿಮ್ಗೆ ಗೊತ್ತು, 15 ದಿನ 20 ದಿನ ನಾವು ಶಾಲೆಗೆ ಬರ್ಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಕೂಡ ಅವರು ಎಲ್ಲವನ್ನ ನಮ್ಗೆ ಶಾಲೆ ಏನು ನಿಯಮ ಅನುಸಾರ ನಮ್ಗೆ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕಿತ್ತು, ಅವಕಾಶನೆಲ್ಲ ಕಲ್ಪಿಸ್ಕೊಡ್ತಾರೆ. ತದನಂತರ ನಮ್ಮ ವೃತ್ತಿ ಬಾಂಧವರು ಸುರೇಶ್ ಸರ್ ಆಗಿರ್ಬೋದು, ಮಧು ಸರ್ ಆಗಿರ್ಬೋದು, ಇವ್ರುಗಳೆಲ್ಲರ ಸಹಕಾರ ಮತ್ತೆ ಹಿಂದೆ ಇದ್ದಂತ ಎಲ್ಲಾ ಶಿಕ್ಷಕರ ಸಹಕಾರದಿಂದ
ನಾವೊಂದು ಈ ಯಶಸ್ಸನ್ನ ಸಾಧಿಸಲಿಕ್ಕೆ ಸಾಧ್ಯ ಆಯಿತು. 2020ರಲ್ಲಿ ಕರ್ನಾಟಕ ಸರ್ಕಾರ ಮಿನಿ ಒಲಿಂಪಿಕ್ಸ್ ಅಂತ ಅಂಡರ್ 14 ಅವರಿಗೆ ಪ್ರಪ್ರಥಮ ಬಾರಿಗೆ ಇಡೀ ರಾಷ್ಟ್ರದಲ್ಲಿ ಆಯೋಜನೆ ಮಾಡುತ್ತೆ. ಆ ಮಿನಿ ಒಲಿಂಪಿಕ್ಸ್ ಅಂತಕ್ಕಂಥದ್ದನ್ನ ಇಡೀ ಆ, ಕರ್ನಾಟಕ ರಾಜ್ಯದಲ್ಲಿ 8 ಜಿಲ್ಲೆಗಳನ್ನ ಆಯ್ಕೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾನು ಮೈಸೂರು ಜಿಲ್ಲೆಯನ್ನ ಅಂದು ಪ್ರತಿನಿಧಿಸ್ತೇನೆ. ನಮ್ಮ ಮಕ್ಕಳು ಮತ್ತೆ ಮೈಸೂರು ನಾವು ಅಸೋಸಿಯೇಷನ್, ಜಿಲ್ಲಾ ಮೈಸೂರು ನೆಟ್ಬಾಲ್ ಅಸೋಸಿಯೇಷನ್ ಮುಖಾಂತರ ನಾವು ಪಾರ್ಟಿಸಿಪೇಟ್ ಅನ್ನ ಮಾಡಿ ಪ್ರಥಮ ಬಾರಿಗೆ ನಮ್ಮ ವಿದ್ಯಾರ್ಥಿಗಳು 6 ಜನ ಇದಕ್ಕೆ ಭಾಗವಹಿಸ್ತಾರೆ. ಅದರ ತಂಡದ ತರಬೇತುದಾರನಾಗಿ ನಾನು ಕೂಡ ಭಾಗವಹಿಸಿ ಅಲ್ಲಿ ನಾವು ಸೆಮಿಫೈನಲ್ ಹಂತದವರೆಗೆ ತಲುಪ್ತೀವಿ. ಮುಂದೆ 2022 ಬರೋವರೆಗೆ ನಾವು 2020ರಲ್ಲೇನೆ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ನೆಟ್ಬಾಲ್ ಅಸೋಸಿಯೇಷನ್ ನ ಪ್ರಾರಂಭ ಮಾಡ್ತೇವೆ. ಚಾಮರಾಜನಗರ ಜಿಲ್ಲಾ ನೆಟ್ಬಾಲ್ ಅಸೋಸಿಯೇಷನ್ ಅಲ್ಲಿನ ಕಾರ್ಯದರ್ಶಿಯಾಗಿ ನಾನು ಮತ್ತೆ ನಮ್ಮ MC ಮಾಧುಸ್ವಾಮಿ ಅವರು ಖಜಾಂಚಿಯಾಗಿ, ಶ್ರೀನಿವಾಸ್ ಪ್ರಸಾದ್ ಅಂತ ಅಧ್ಯಕ್ಷರಾಗಿ, ಇವ್ರ ಮುಖಾಂತರ ನಾವೇನ್ ಮಾಡ್ತೀವಿ, ಇಲ್ಲಿನ ವಿದ್ಯಾರ್ಥಿಗಳನ್ನ ಮತ್ತೆ ಇಲ್ಲಿ ಸೀನಿಯರ್ಸ್ ವಿದ್ಯಾರ್ಥಿಗಳನ್ನ ನಾವು ಚಾಮರಾಜನಗರ, ಯಾಕಂದ್ರೆ ಮಾದೇಶ್ವರ ಕಾಲೇಜು, JSS ಇಲ್ಲೆಲ್ಲ, ಮತ್ತೆ ಗುಂಡ್ಲುಪೇಟೆ ಇಲ್ಲೆಲ್ಲ ನಮ್ಮ ವಿದ್ಯಾರ್ಥಿಗಳು, ಮತ್ತೆ ಅಣ್ಣಗಳ್ಳಿ, ದಾಸನಪುರ ಇಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಭಾಗದಲ್ಲಿ ಇರೋದ್ರಿಂದ ನಾವೇನ್ ಮಾಡಿದ್ವಿ, ಚಾಮರಾಜನಗರ ಜಿಲ್ಲೆಯನ್ನ ಪ್ರತಿನಿಧಿಸೋಣ ಅಂತ ಪ್ರಾರಂಭದಲ್ಲಿ ಪಾರ್ಟಿಸಿಪೇಟ್ ಅನ್ನು ಮಾಡಿದಾಗ ಕನಕಪುರದಲ್ಲಿ 2ನೇ ಮಿನಿ ಒಲಿಂಪಿಕ್ಸ್ ನಡೀತದೆ 2022ರಲ್ಲಿ. ಅದರಲ್ಲಿ ನಾವು ಭಾಗವಹಿಸಿ ತೃತೀಯ ಸ್ಥಾನವನ್ನ ಪಡ್ಕೊಳ್ತೇವೆ. ಆವಾಗ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದಂತ 2ನೇ ಮಿನಿ ಒಲಿಂಪಿಕ್ಸ್ ನಲ್ಲಿ ಬಾಲಕರ ವಿಭಾಗ ಮತ್ತು ಬಾಲಕಿಯರ ವಿಭಾಗ ಎರಡರಲ್ಲೂ ಕೂಡ ನಾವು ದ್ವಿತೀಯ ಸ್ಥಾನವನ್ನ ಪಡ್ಕೊಂಡಿದ್ದು ನಮ್ಗೆ ಅಂದಿನದ ಮಟ್ಟಕ್ಕೆ ಅತ್ಯುತ್ತಮ ಸಾಧನೆ ಅಂತ ಆಗಿತ್ತು. ಯಾಕಂದ್ರೆ ಪ್ರತಿ ಬಾರಿ ನಾವು SJF ನಲ್ಲಿ ಶಾಲಾ ವತಿಯಿಂದ ಇದುವರೆಗೆ ನಾವು ಸುಮಾರು 8 ಬಾರಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ್ದೀವಿ. ಕಳೆದ ಬಾರಿ 2024ರಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಷ್ಟ್ರ ಮಟ್ಟಕ್ಕೆ ಪಂಜಾಬ್ನ ಲೂಧಿಯಾನದಲ್ಲಿ ನಡೆದಂತ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದಂಥದ್ದು ನಮ್ಮ ಶಾಲೆಯ ಅತ್ಯುನ್ನತ ಸಾಧನೆ ಅಂತ ಅದನ್ನ ನಾನು ಭಾವಿಸ್ತೇನೆ. ನಂತರ 2024ರಲ್ಲೂ ಕೂಡ ಮಿನಿ ಒಲಿಂಪಿಕ್ಸ್ ನಲ್ಲಿ ಮತ್ತೆ ನಾವು ಚಾಮರಾಜನಗರ ಜಿಲ್ಲಾ ನೆಟ್ಬಾಲ್ ಅಸೋಸಿಯೇಷನ್ ಪಾರ್ಟಿಸಿಪೇಟ್ ಮಾಡ್ತೀವಿ, ಪ್ರಥಮ ಸ್ಥಾನವನ್ನು ಪಡ್ಕೊಳ್ತೇವೆ. 2025ರಲ್ಲೂ ಕಂಟಿನ್ಯೂ ಆಗಿದೆ. ಇದು ಯಾಕೆ ಮಿನಿ ಒಲಿಂಪಿಕ್ಸ್ ನನಗೆ ತುಂಬಾ ವೈಯಕ್ತಿಕವಾಗಿ ತುಂಬಾ ಇಷ್ಟ ಅಂದ್ರೆ, ಅಂಡರ್ 14 ಮಕ್ಕಳನ್ನ ನಾವು ಬೆಳೆಸ್ಕೊಬಿಡ್ಬೋದು. ಅವ್ರಿಗೆ ತುಂಬಾ ಆ ಏಜ್ ನಲ್ಲಿ, ಯಾಕಂದ್ರೆ ಇಲ್ಲಿ ಪ್ರಾಕ್ಟೀಸ್ ಬರ್ತಕ್ಕಂಥ ಮಕ್ಕಳೆಲ್ಲ ಸುಮಾರು 5ರಿಂದ 6ನೇ ತರಗತಿಯಿಂದನೇ ಬರ್ತಾರೆ. 6ನೇ ತರಗತಿಯಿಂದ ಬರೋದ್ರಿಂದ ನಾವು ಅಪ್ ಟು ಸೀನಿಯರ್ಸ್ ವರ್ಗುನು, ಯಾಕಂದ್ರೆ ಡಿಗ್ರಿ ಮಾಡೋರು ಸೀನಿಯರ್ ನೆಟ್ ಬಾಲ್ ಆಡ್ತಕ್ಕಂಥದ್ದು ಎಲ್ಲ ನಮ್ದು ಅಂಡರ್ 14, ಅಂಡರ್ 16, ಅಂಡರ್ 19, ಅಬೌವ್ ಸೀನಿಯರ್ಸ್ 4 ಟೀಮ್ಗಳನ್ನು ಕೂಡ ನಾವು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ಇದರಿಂದ ನನಗೆ ಮಿನಿ ಒಲಿಂಪಿಕ್ಸ್ ಅಂದ್ರೆ ಏನೋ ಒಂಥರ ಖುಷಿ. ಅಲ್ಲಿ ಯಾಕಂದ್ರೆ ಆರ್ಗನೈಸ್ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಊಟ ತಿಂಡಿ ವ್ಯವಸ್ಥೆ ಇರುತ್ತೆ. ನಿಮಗ್ ಗೊತ್ತು, ಹಳ್ಳಿ ಗ್ರಾಮದಿಂದ ಬಂದಂತ ಮಕ್ಕಳಿಗೆ ಒಂದು ಊಟ ತಿಂಡಿ ವ್ಯವಸ್ಥೆ, ಮಲ್ಕೊಳ್ಳೋ ವ್ಯವಸ್ಥೆ ಸುಸಜ್ಜಿತವಾಗಿತ್ತು ಅಂತಂದ್ರೆ ಎಲ್ಲವೂ ತುಂಬಾ ಚೆನ್ನಾಗಿದೆ ಅಂತ. ಆ ವಿಚಾರದಲ್ಲಿ ನಾನಂತೂ ತುಂಬಾ ಕರ್ನಾಟಕ ಸರ್ಕಾರಕ್ಕೆ ಚಿರಋಣಿ. ಯಾಕಂದ್ರೆ ಇಂಥದ್ದೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದು. ಮತ್ತು ಇದುವರೆಗೆ ನಾನು ಒಂದು 5 ಬಾರಿ ರಾಷ್ಟ್ರ ಮಟ್ಟದ ತರಬೇತುದಾರನಾಗಿ ಆಯ್ಕೆಯಾಗಿದ್ದೀನಿ. ತರಬೇತಿಯನ್ನ ಮಾಡಿ ಪ್ರಶಸ್ತಿಯನ್ನ ಹೊಂದಿರತಕ್ಕಂಥದ್ದು. ಜೊತೆಗೆ ನಮ್ಮ ಇದೇ ಮೈದಾನದಲ್ಲಿ 2 ರಾಷ್ಟ್ರ ನ್ಯಾಷನಲ್ ಕ್ಯಾಂಪ್ ಅಂತ ಹೇಳ್ತೀವಿ, ನ್ಯಾಷನಲ್ ಕ್ಯಾಂಪ್ ಅನ್ನು ಆಯೋಜನೆ ಮಾಡಿದ್ದೀವಿ. ಅಂಡರ್ 19 ಮತ್ತು ಅಂಡರ್ 16 ಎರಡರಲ್ಲೂ ಕೂಡ ನಾವು ಮೆಡಲ್ ಅನ್ನ ಮಾಡ್ಕೊಂಡು ಬಂದಿದ್ದೀವಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನನ್ಗೊಂದು ವೈಯಕ್ತಿಕವಾದ ಆಸೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕು. ಈ ನೆಟ್ ಬಾಲ್ ಅಂತಕ್ಕಂಥದ್ದು ಎಲ್ರಿಗೂ ಅಷ್ಟೊಂದು ಪರಿಚಯ ಇಲ್ಲದ್ರು ಇದು ಒಂದು ಇಂಟರ್ನ್ಯಾಷನಲ್ ಗೇಮ್. ಇದು ಇಂಟರ್ನ್ಯಾಷನಲ್ ಗೇಮ್ ಆದ್ರಿಂದ ಒಂದು ಹಳ್ಳಿ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟವನ್ನು ಪ್ರತಿನಿಧಿಸ್ತಾರೆ ಅಂತಕ್ಕಂಥದ್ದು ನನಗೆ ವೈಯಕ್ತಿಕವಾಗಿ, ನಾನು ಹಿಂದೆ ಏನು ನನ್ನ ಜೀವನದಲ್ಲಿ ನನ್ನ ಶಾಲಾವಧಿಯಲ್ಲಿ ಮಾಡದಿರ್ತಕ್ಕಂಥ ಸಾಧನೆಯನ್ನ ನಮ್ಮ ಈ ಮಕ್ಕಳ ಮುಖಾಂತರ ಮಾಡತಕ್ಕಂಥದ್ದು ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶ ಅಂತ ನಾನು ಅದ್ರ ಭಾವಿಸ್ತೇನೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಈ ಭಾಗದಲ್ಲಿ ಹೆಚ್ಚಿನದಾಗಿ ಆಟಾಡ್ತಾರೆ. ಶ್ರೀಲಂಕಾನು ಆಡ್ತಾರೆ. ಕಳೆದ ಬಾರಿ 2024ರಲ್ಲಿ ಇಂಟರ್ನ್ಯಾಷನಲ್ ವುಮೆನ್ಸ್ ನೆಟ್ ಬಾಲ್ ನಮ್ಮ ಕರ್ನಾಟಕದಲ್ಲಿ ಆಯೋಜನೆ ಆಗಿತ್ತು. ಮೈಸೂರು ವಿಶ್ವವಿದ್ಯಾಲಯದ ತರಬೇತುದಾರನಾಗಿ ವರ್ಷ ಪೂರ್ತಿ ಏನಿರಲ್ಲ. ಈ ಡಿಸೆಂಬರ್ ಮುನ್ನ ಅಕ್ಟೋಬರ್ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪುರುಷರ ಟೀಮನ್ನು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಅವರು ಆಹ್ವಾನವನ್ನು ಕೊಡ್ತಾರೆ. ನಿಯಮಾನುಸಾರ ನಮಗೆ ಲೆಟರ್ ಮುಖಾಂತರ ಕಳಿಸ್ಕೊಡ್ತಾರೆ. ಅಲ್ಲಿ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡ್ತೀವಿ. ನಮ್ಮ ಈ ಗ್ರಾಮದ ವಿದ್ಯಾರ್ಥಿಗಳೇ ಕ್ರೀಡಾಪಟುಗಳು ಮಹಾರಾಜ ಕಾಲೇಜಲ್ಲಿ ಅಲ್ಲಿ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋದ್ರಿಂದ ಅವರು ನಮ್ಮ ಈ ಗ್ರೌಂಡ್ ನಲ್ಲೇ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು. ಅಲ್ಲಿ ಅದರಿಂದ ನನ್ಗೊಂದು ಅವಕಾಶ, ಯಾಕೆಂದ್ರೆ ಈ ನೆಟ್ ಬಾಲ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇವರೊಬ್ರು
ರಾಷ್ಟ್ರೀಯ ತರಬೇತುದಾರರು ಅಂತ ಮೈಸೂರು ಯೂನಿವರ್ಸಿಟಿಯಿಂದ ನನ್ನ ಗುರುತಿಸಿ 2022ರಲ್ಲಿ ನನ್ನ ತರಬೇತುದಾರನಾಗಿ ಕಳಿಸ್ಕೊಟ್ಟಂತ ಸಂದರ್ಭದಲ್ಲಿ ಸೌಂದರ್ಯ ಲಾಭದಲ್ಲಿ ನಾವು ಬ್ರಾಂಜ್ ಮೆಡಲ್ ಅನ್ನ ಪಡ್ಕೊಳ್ತೀವಿ. ಅದು ಮೈಸೂರು ಯೂನಿವರ್ಸಿಟಿಯಲ್ಲೇ ಒಂದು ವೈಯಕ್ತಿಕ ಸಾಧನೆ, ಮತ್ತೆ ಮೈಸೂರು ಯೂನಿವರ್ಸಿಟಿಗೆ ಒಂದು ಅತ್ಯುತ್ತಮವಾದ ಯಶಸ್ಸು ಅಂತ ನಾನು ಅದ್ರ ಭಾವಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್ ಕುಮಾರ್ ಜಿ ಅಂತ. ಸರ್ಕಾರಿ ಪ್ರೌಢಶಾಲೆ ಮೇದಿನಿನಲ್ಲಿ ಕನ್ನಡ ಭಾಷಾ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. 2014ರಿಂದ ಇದೇ ಶಾಲೆಯಲ್ಲಿದ್ದೇನೆ. ಈ ಶಾಲೆಗೆ ಬಂದು 12 ವರ್ಷಗಳಲ್ಲಿ ಅತ್ಯುತ್ತಮವಾದಂಥ ಸಾಧನೆ ಮೂಡಿ ಬಂತು ಅಂದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ವಿದ್ಯಾರ್ಥಿಗಳು. ಸುಮಾರು 10 ವರ್ಷಗಳಿಂದ ನಾವು ನೆಟ್ಬಾಲ್ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದೇವೆ, ಆಟ ಕೂಡ ಆಡ್ತಾ ಇದ್ದೇವೆ. ಪ್ರತಿದಿನ ಮಕ್ಕಳು 3 ಗಂಟೆಗಳ ಕಾಲ ಪ್ರಾಕ್ಟೀಸ್ ಮಾಡ್ತಾರೆ. ಅದರಲ್ಲಿ ನಾವು ಮತ್ತೆ ದೈಹಿಕ ಶಿಕ್ಷಕರಾದಂತಹ ಶ್ರೀಯುತ ಮಾದೇವ್ ಪ್ರಸಾದ್ ಅವರು ಗ್ರೌಂಡ್ಗೆ ಬರೋದಕ್ಕಿಂತ ಮುಂಚೆ ಮಕ್ಕಳು ವಾರ್ಮ್ ಅಪ್ ಮಾಡಿ, ರನ್ ಮಾಡಿ, ಎಕ್ಸರ್ಸೈಸ್ ಮಾಡಿಕೊಂಡು ಸಿದ್ಧರಾಗಿರ್ತಾರೆ. ಜೊತೆಗೆ ನಾವು ಬಂದ ನಂತರದಲ್ಲಿ ಅವ್ರಿಗೆ ಸ್ಕಿಲ್ಸ್ಗಳನ್ನ ಕಲಿಸ್ಕೊಡ್ತೇವೆ. ಆ ಸ್ಕಿಲ್ಗಳನ್ನ ಮಕ್ಕಳು ಚೆನ್ನಾಗಿ ಕಲ್ತ್ಕೊಳ್ತಾರೆ, ಬೇಗ ಅಷ್ಟು ಆಕ್ಟಿವ್ ಆಗಿದ್ದಾರೆ ಮಕ್ಕಳು. ಯಾಕಂದ್ರೆ ಅವರು ಓದೋದ್ರಲ್ಲೂ ಮುಂದಿದ್ದಾರೆ, ಆಟೋದ್ರಲ್ಲೂ ಮುಂದಿದ್ದಾರೆ. ಆ ಕಾರಣಕ್ಕೆ ಅನ್ಸುತ್ತೆ ಮೋಸ್ಟ್ಲಿ ಅವರು ಸ್ಕಿಲ್ಸ್ಗಳನ್ನ ಬೇಗ ಕಲಿತಾ ಹೋಗ್ತಾರೆ. ಮತ್ತೆ ನಮ್ಮಲ್ಲಿ 10 ವರ್ಷ ಆಗಿರೋದ್ರಿಂದ ಮೊದಲ 5 ವರ್ಷಗಳ ಕಾಲ ನಾವು ಹೆಚ್ಚು ಸೋಲನೆ ಕಂಡಿದ್ವಿ. ಆದ್ರೆ ನಂತರದ 5 ವರ್ಷದಲ್ಲಿ ಅದು ಬದಲಾವಣೆ ಆಯ್ತು. ಸತತವಾಗಿ ಪ್ರಯತ್ನ ಮಾಡ್ತಾ ಹೋದ ಹಾಗೆ ಅದೇ ಯಶಸ್ಸಿನ ಮೆಟ್ಲು ಅಂತಾರಲ್ಲ, ಹಾಗೆ ನಮ್ಗೆ ಸೋಲೆ ಗೆಲುವಿನ ಸೋಪಾನ ಅನ್ನೋ ಹಾಗೆ ಗೆಲುವಿನ ಹಂತವನ್ನ ಕಟ್ಕೊಂಡ್ವಿ. ಕಳೆದ 5 ವರ್ಷಗಳಿಂದಲೂ ಸಹ ಕರ್ನಾಟಕದಲ್ಲಿ ಚಾಮರಾಜನಗರ ತಂಡ ಅಥವಾ ಮೈಸೂರಿನಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಮೇದಿನಿ ತಂಡ ಅಂತಂದ್ರೆ ಅತ್ಯುತ್ತಮವಾಗಿ ಆಟ ಆಡ್ತಕ್ಕ ತಂಡ ಅಂತ ಹೆಸರುವಾಸಿಯಾಗಿದೆ. ಮತ್ತೆ ಪ್ರಮುಖವಾಗಿ ಮಕ್ಕಳು ಮಿನಿ ಒಲಿಂಪಿಕ್ಸ್ ನಲ್ಲಿ ಸತತವಾಗಿ 2ನೇ ವರ್ಷ ನಾವಿದು 4 ವರ್ಷದಿಂದ ಭಾಗವಹಿಸ್ತಾ ಇದ್ದೀವಿ. ಅದರಲ್ಲೂ ಸತತವಾಗಿ 2ನೇ ವರ್ಷ ನಾವು ಪ್ರಥಮ ಸ್ಥಾನವನ್ನ ಪಡೆದ ಮುಖಾಂತರ ಚಿನ್ನದ ಪದಕವನ್ನ ಪಡ್ಕೊಂಡ್ವಿ. ಬೆಂಗಳೂರಿನ ಕಂಠೀರವ ನಗರ ಸ್ಟೇಡಿಯಂನಲ್ಲಿ ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಇರ್ಬೋದು, ಹಾಗೆಯೇ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಇರ್ಬೋದು, ಅವರ ಬಳಿಯಲ್ಲಿ ನಾವು ಬಹುಮಾನವನ್ನ ಸ್ವೀಕಾರ ಮಾಡಿದ್ದೀವಿ. ಅದಕ್ಕೆ ಕಾರಣಭೂತ ಏನಪ್ಪಾ ಅಂದ್ರೆ ಮಕ್ಕಳು ನಮ್ಮ ಮಾದೇವ್ ಪ್ರಸಾದ್ ಸರ್ ಅವರು ಏನು ಈ ಆಟವನ್ನ ಇಲ್ಲಿ ಹುಟ್ಟಿ ಹಾಕಿದ್ರು, ಆ ಆಟ ಇಷ್ಟು ಹೆಮ್ಮರವಾಗಿ ಬೆಳೆಯುತ್ತೆ ಅಂತ ನಾವಂತೂ ಅನ್ಕೊಂಡಿರ್ಲಿಲ್ಲ. ಆದ್ರೆ ಅವರ ಕನಸಿನ ಕೂಸಾಗಿ ಇವತ್ತು ಮೇದಿನಿ ತಂಡ ರೂಪುಗೊಂಡಿದೆ. ಅದಲ್ಲದೆ ನಾವು ಚಾಮರಾಜನಗರದಲ್ಲಿ ಕಳೆದ 2 ವರ್ಷಗಳಿಂದ ಚಾಮರಾಜನಗರ ಜಿಲ್ಲಾ ನೆಟ್ಬಾಲ್ ಅಸೋಸಿಯೇಷನ್ ಅಂತಕ್ಕಂತ ಒಂದು ಸಂಘವನ್ನ ಸರ್ಕಾರದಿಂದ ನೋಂದಣಿ ಮಾಡ್ಕೊಂಡಿದ್ದೇವೆ. ಆ ಮುಖಾಂತರ ನಾವು ಕಳೆದ ವರ್ಷ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದ್ವಿ, ನೆಟ್ಬಾಲ್ ಕ್ರೀಡಾಕೂಟವನ್ನ. ಅದರಲ್ಲಿ ಊಟದ ವ್ಯವಸ್ಥೆ ಇರ್ಬೋದು, ವಾಹನ ವ್ಯವಸ್ಥೆ ಇರ್ಬೋದು, ಹೆಣ್ಣು ಮಕ್ಕಳ ಸುರಕ್ಷತೆ ಇರ್ಬೋದು, ಎಲ್ಲವನ್ನು ನೋಡಿ ಕಾರ್ಯಕ್ರಮದ ಆಯೋಜನೆಯನ್ನ ನೋಡಿ ರಾಜ್ಯ ಮಟ್ಟದ ಅಧಿಕಾರಿಗಳು ಮತ್ತೆ ಅಸೋಸಿಯೇಷನ್ ಸದಸ್ಯರು ಕೂಡ ಹೊಗಳಿದ್ರು. ಅಷ್ಟು ಮಟ್ಟಿಗೆ ನಾವು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಟ್ಟಿದ್ವಿ. ಈಗ ಮುಂದೆ ಬರ್ತಕ್ಕಂತಹ ಅದರಲ್ಲೂ ಕೂಡ ಸ್ಟೇಟ್ ಫೆಡರೇಷನ್ ಕೂಡ ಚಾಮರಾಜನಗರಕ್ಕೆ ಕ್ರೀಡಾಕೂಟವನ್ನ ನೆಟ್ಬಾಲ್ ಕ್ರೀಡಾಕೂಟವನ್ನ ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಆಯೋಜನೆ ಮಾಡಿದೆ. ಅದನ್ನ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಯಶಸ್ವಿಯಾಗಿ ಮಾಡ್ತೇವೆ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಮಕ್ಕಳಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ, ಮಕ್ಕಳಿರ್ತಕ್ಕಂಥ ಧೈರ್ಯ ಮತ್ತು ಅವರು ಓದಿನಲ್ಲಿ ಮತ್ತು ಆಟದಲ್ಲಿ ತೊಡಗಿಸ್ತಕ್ಕಂಥ ರೀತಿ ಇದೆಯಲ್ಲ, ಅದು ನಮ್ಗೆ ಪ್ರೇರಣೆ ಆಗ್ತದೆ. ಮಕ್ಕಳ ಪ್ರೇರಣೆಯಿಂದ ನಾವು ಸಾಕಷ್ಟು ಕೆಲಸ ಮಾಡುವಂತಾಯ್ತು. ನಾನೊಬ್ಬ ಇಲ್ಲಿ ಶಿಕ್ಷಕನಾಗಿದ್ರು ಕೂಡ ತರಬೇತುದಾರನಾಗಿ ರೂಪುಗೊಳ್ಳೋದ್ರಲ್ಲಿ ಮಕ್ಕಳ ಪಾತ್ರ ಕೂಡ ಪ್ರಮುಖವಾಗಿದೆ. ಆ ವಿಷಯದಲ್ಲಿ ನಾನು ಮಕ್ಕಳಿಗೆ ಧನ್ಯವಾದಗಳನ್ನ ಕೂಡ ಅರ್ಪಿಸ್ತೇನೆ. ಮತ್ತೆ ಮಕ್ಕಳು ಇಲ್ಲಿ ನಮ್ಗೆ ಮ್ಯಾಚ್ ಆಡ್ಬೇಕಾದ್ರೆ ಏನು ನಮ್ಗೆ ಲಾಭ ಆಗುತ್ತೆ ಅಂದ್ರೆ, ನಮ್ಮಲ್ಲಿ 10 ವರ್ಷಗಳಿಂದ ಆಡಿರೋದ್ರಿಂದ ಸೀನಿಯರ್ ವಿದ್ಯಾರ್ಥಿಗಳು, ಸೀನಿಯರ್ ಕ್ರೀಡಾಪಟುಗಳು ಬರ್ತಾರೆ ಇಲ್ಲಿಗೆ. ಅವರ ಮೇಲೆ ಮ್ಯಾಚ್ ಎಲ್ಲ ಆಡೋದ್ರಿಂದ ಮಕ್ಕಳಿಗೆ ರಾಜ್ಯ ಮಟ್ಟದ ಸ್ಪರ್ಧೆನಲ್ಲಿ ಆಡಿದಂತ ಅನುಭವ ಇಲ್ಲೇ ಸಿಗುತ್ತೆ. ಅದರಿಂದ ಅವ್ರಿಗೆ ಧೈರ್ಯ, ಆತ್ಮವಿಶ್ವಾಸ ವೃದ್ಧಿ ಆಗುತ್ತೆ. ಅದರಿಂದ ಬೇರೆ ತಂಡಗಳ ಮೇಲೆ ಆಡ್ಬೇಕಾದಾಗ ಅದು ನಮಗೆ ಗೆಲುವಿನ ನಗೆ ಬೀರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇಷ್ಟೆಲ್ಲ ಅವಕಾಶಗಳು ನಮ್ಗೆ ನೆಟ್ಬಾಲ್ ಕ್ರೀಡಾಕೂಟದಿಂದ ಸಿಕ್ಕಿದೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸ್ಕಾಲರ್ಶಿಪ್ ಕೂಡ ದೊರೆತಿದೆ, ಕ್ರೀಡಾ ಸ್ಕಾಲರ್ಶಿಪ್. ಇನ್ನಷ್ಟೇ ಸಾಕಷ್ಟು ಜನಕ್ಕೆ ಉದ್ಯೋಗ ಕೂಡ ದೊರಕುತ್ತೆ ಅಂತ ಕೂಡ ನಾವು ಭಾವಿಸಿದ್ದೀವಿ ಕ್ರೀಡಾ ಇದರಲ್ಲಿ ಕೋಟದ ಅಡಿಯಲ್ಲಿ. ಅದರಿಂದ ಮಕ್ಕಳು ಹೆಚ್ಚು ತೊಡಗಿಕೊಳ್ಳಿ ಹೀಗೆ ಆಟದಲ್ಲೇ ಅವರು ದೈಹಿಕವಾಗಿ ಸದೃಢರಾಗಿರ್ತಾರೆ, ಮಾನಸಿಕವಾಗಿ ಕೂಡ ಆರೋಗ್ಯವಾಗಿರ್ತಾರೆ. ಆ ಮುಖಾಂತರ ಅವರು ಉತ್ತಮವಾದಂತಹ ಪ್ರಗತಿಯನ್ನು ಹೊಂದಿ ಸರ್ವತೋಮುಖ ಪ್ರಗತಿಯನ್ನು ಸಾಧಿಸಲಿ ಅನ್ನೋದು ನಮ್ಮೆಲ್ಲ ಅಭಿಲಾಷೆಯಾಗಿದೆ. ಇನ್ನಷ್ಟು ಸಾಧನೆಯನ್ನ ಮಾಡಲಿ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಾಗಲಿ ನಮ್ಮ ಮಕ್ಕಳು ಅನ್ನೋದು ನಮ್ಮ ಅಭಿಲಾಷೆ. ಅದು ಕೂಡ ಕೆಲವೇ ವರ್ಷಗಳಲ್ಲಿ ಈಡೇರುತ್ತೆ ಅನ್ನೋದು ನನ್ನ ಅನಿಸಿಕೆ ಆಗಿದೆ. ಮತ್ತೆ ಸಾಕಷ್ಟು ಜನ ಕ್ರೀಡಾಕೂಟದಲ್ಲಿ ಒಂದು ಕೊರತೆ ಏನಪ್ಪಾ ಅಂದ್ರೆ ಪ್ರಾಯೋಜಕತ್ವದ ಕೊರತೆ. ಯಾಕಂದ್ರೆ ಮಕ್ಕಳು ಕ್ರೀಡಾಪಟುಗಳು ರಾಜ್ಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟವನ್ನ ಪ್ರತಿನಿಧಿಸಬೇಕು ಅಂದ್ರೆ
ಪ್ರಾಯೋಜಕತ್ವದ ಒಂದು ಅವಶ್ಯಕತೆ ಇರ್ತದೆ. ಅವರಿಗೆ ಹಣಕಾಸು ನೆರವಿರ್ಬೋದು, ಆಹಾರದ ನೆರವಿರ್ಬೋದು, ಶೂ, ಬಟ್ಟೆ, ಆ ರೀತಿಯಾದಂತ ಪರಿಕರಗಳನ್ನ ಕೊಡ್ತಕ್ಕಂಥದ್ದು, ಮತ್ತೆ ಸ್ಪೋರ್ಟ್ಸ್ ಕಿಟ್ ಕೊಡ್ತಕ್ಕಂಥದ್ದು, ಇವೆಲ್ಲವೂ ಸಹ ಸಾಧ್ಯ ಆಗೋದು ಅಂದ್ರೆ ಪ್ರಾಯೋಜಕರಿಂದ. ಯಾರಾದ್ರೂ ದಾನಿಗಳು ಪ್ರಾಯೋಜಕತ್ವ ವಹಿಸ್ಕೊಂಡಿರ್ತಕ್ಕಂಥವ್ರು ನಮ್ಮ ಮಕ್ಕಳಿಗೂ ಸಹ ಶೂ, ಬಟ್ಟೆಗಳಿರ್ಬೋದು, ಆಹಾರ ಇರ್ಬೋದು, ಕಿಟ್ಗಳನ್ನ ಕೊಟ್ರೆ ನಮ್ಮ ಮಕ್ಕಳು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚ್ತಾರೆ, ಇನ್ನಷ್ಟು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಅದಕ್ಕೆ ನಮ್ಮ ದೈಹಿಕ ಶಿಕ್ಷಕರಾದಂತ ಮಾಧವ ಪ್ರಸಾದ್ ಅವರು ಕೂಡ ನಾವು ಮಾತಾಡ್ಬೇಕಾದ್ರೆ ಹೇಳ್ತಾ ಇರ್ತಾರೆ, ನಮ್ಗೆ ಪ್ರಾಯೋಜಕತ್ವ ಕೊಡ್ತಾ ಇದೆಯಲ್ಲ ಇಷ್ಟೊಂದು ಅಂತ. ಸಾಕಷ್ಟು ಬಾರಿ ನಾವು ತುಂಬಾ ಕಷ್ಟ ಅನುಭವಿಸಿದೀವಿ. ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದೀವಿ, ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗಿದೀವಿ, ಯಾವ್ದೋ ಶಾಲೆನಲ್ಲಿ ಕಿಟಕಿ ಬಾಗಿಲು ಇರ್ತಕ್ಕಂತಹ ಸ್ಥಳದಲ್ಲೆಲ್ಲ ಹೋಗಿ ನಾವು ಮಲಗ್ ಬಂದಿದ್ದೀವಿ. ನಮ್ಮ ಮಕ್ಕಳು ಯಾವುದಕ್ಕೂ ಸಹ ಜಗ್ಗದೆ ಕುಗ್ಗದೆ ಮುಂದೆ ಬಂದು ಇಷ್ಟೆಲ್ಲ ಸಾಧನೆ ಮಾಡೋ ಸಾಧ್ಯ ಆಯ್ತು. ಇದೇ ಸಾಧನೆ ಸಾಕಷ್ಟು ಬೇರೆ ಮಕ್ಕಳಿಗೂ ಸಹ ಪ್ರೇರಣೆ ಆಗ್ಲಿ, ಸ್ಫೂರ್ತಿ ಆಗ್ಲಿ ಅಂತಕ್ಕಂಥ ಅನಿಸಿಕೆಯನ್ನು ಅನುಭವ ತಿಳಿಸೋದ್ರ ಮುಖಾಂತರ ನಮ್ಮ ಮಕ್ಕಳಿಗೆ ಮತ್ತಷ್ಟು ವಿಜಯಮಾನ ಸಿಗ್ಲಿ. ನಮ್ಮ ಮೇದಿನಿ ಶಾಲೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನ ತಯಾರು ಮಾಡ್ತಕ್ಕಂತ ಕಾರ್ಖಾನೆ ಆಗುತ್ತೆ. ಈಗ ಆಲ್ರೆಡಿ 80 ಮಕ್ಕಳಾಗಿದ್ದಾರೆ. ಸೆಂಚುರಿ ಸತ್ಯದಲ್ಲೇ ಮುಂದಿನ ವರ್ಷದ ಹೊತ್ತಿಗೆ ನಾವು ಶತಕ ಬಾರಿಸ್ತೇವೆ. ಸೆಂಚುರಿ ಆದಾಗ ನಾವು ಸಂಭ್ರಮವನ್ನ ಆಚರಣೆ ಮಾಡ್ತೇವೆ. ಶಾಲೆಯ ದಶಮಾನೋತ್ಸವ ಆಚರಣೆ ಮಾಡ್ಬೇಕು. ಆ ಸಮಯಕ್ಕೆ ಆಲ್ರೆಡಿ ಮಕ್ಕಳಿಗೆ ನಾವು 100 ಮಕ್ಕಳನ್ನ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸಿದ್ದೆ ಆದ್ರೆ ನಾವು ಅದನ್ನು ಕೂಡ ಸೆಲೆಬ್ರೇಷನ್ ಮಾಡ್ತೇವೆ. ಇವತ್ತು ಕೂಡ ಸೆಲೆಬ್ರೇಷನ್ ಇದೆ, ನೀವು ಕೂಡ ಬಂದ್ ಭಾಗಿಯಾಗಿ ಅಂತ ನಿಮ್ಮನ್ನು ಸಹ ವೆಲ್ಕಮ್ ಮಾಡ್ತೀನಿ. ಧನ್ಯವಾದಗಳು. Champions, champions! Let come. Champion! 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 Hey, Radhika. ಅವಾಗಲೇ ಹೇಳ್ದಂಗೆ ಮೇದಿನಿ ಸ್ಕೂಲು ಬಾಲಕರು ಮತ್ತು ಬಾಲಕಿಯರ ಎರಡೂ ವಿಭಾಗದಲ್ಲೂ ವಿನ್ನರ್ ಆಗಿದ್ದಾರೆ. ಆ ವಿನ್ನಿಂಗ್ ಸೆಲೆಬ್ರೇಷನ್ಗೋಸ್ಕರ ಈ ಕೇಕ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. 4ನೇ ಆವೃತ್ತಿಯ ಕರ್ನಾಟಕ ಮಿನಿ ಒಲಿಂಪಿಕ್ ಹ್ಯಾಂಡ್ಬಾಲ್ ಗೇಮ್ನಲ್ಲಿ ಗೆದ್ದಿರುವಂತಹ ಮೇದಿನಿ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ನಮ್ಮ ಮುಂದೆ ಇದ್ದಾರೆ. 2025ನೇ ಮಿನಿ ಒಲಿಂಪಿಕ್ ಹ್ಯಾಂಡ್ಬಾಲ್ ಚಾಂಪಿಯನ್ಗಳು ಇವರು. ಬಾಲಕ ವಿಭಾಗ ಮತ್ತು ಬಾಲಕಿಯರ ವಿಭಾಗದಲ್ಲಿ ಚಾಂಪಿಯನ್ ಆಗಿರುವಂಥ ವಿದ್ಯಾರ್ಥಿಗಳು ನಮ್ಮ ಮುಂದೆ ಇರುವಂಥದ್ದು. ಇವರು ಇವತ್ತು ಅಂದರೆ ಮಕ್ಕಳ ದಿನಾಚರಣೆಯ ಸಲುವಾಗಿ ಮೇದಿನಿ ಗ್ರಾಮದ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಮತ್ತು ಶಾಲಾ ಶಿಕ್ಷಕರ ಜೊತೆಗೆ ಈ ಚಾಂಪಿಯನ್ಶಿಪ್ಪನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ತಮ್ಮಡಿ ನಾಲ್ಕು ಟ್ರೋಫಿ ಬಂದಿದೆ ನಮ್ಮ ಹುಡುಗರಿಗೆ. ಈ ಟ್ರೋಫಿ ಗೆಲ್ಲಕ್ಕೆ ಕಾರಣ ಆದಂತ ಊರಿನ ಗ್ರಾಮಸ್ಥರು, ಶಿಕ್ಷಕರು ಮತ್ತೆ ಎಲ್ಲ ಹುಡುಗರುಗಳಿಗೆ ನಮ್ಮ ಕಡೆಯಿಂದ ಮತ್ತೆ ಕರ್ನಾಟಕದ ಪರವಾಗಿ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಸರ್, ಮತ್ತೆ ಇನ್ನೊಂದು, ಈಗ ನೀವು ಮೇದಿನಿ ಅನ್ನೋದು ಗ್ರಾಮದಲ್ಲಿ ಇದ್ದೀರಾ. ಇದು ಒಂದು ಹಳ್ಳಿ ಪ್ರದೇಶ. ಇಲ್ಲೇನಾಗುತ್ತೆ ಅಂದ್ರೆ ಪೇರೆಂಟ್ಸ್ಗಳು, ಪೋಷಕರು ಈ ಆಟ ಆಡಕ್ಕೆ ಮತ್ತೆ ಹೊರಗಡೆ ಕಳ್ಸಕ್ಕೆ, ಈಗ ನಿಮ್ಮಲ್ಲಿ ಪುರುಷರ ವಿಭಾಗ ಮತ್ತೆ ಬಾಲಕರ ವಿಭಾಗ ಮತ್ತೆ ಬಾಲಕಿಯರ ವಿಭಾಗ ಎರಡೂ ವಿಭಾಗಗಳು ಇರೋದ್ರಿಂದ ಬಾಲಕರ ವಿಭಾಗದಲ್ಲಿ ತಮ್ಮ ಪೋಷಕರು ಹುಡುಗರುಗಳನ್ನ ಕಳಿಸ್ಕೊಡ್ತಾರೆ. ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ ಎಲ್ಲಾ ಕಡೆಗಳನ್ನು ಕಳಿಸ್ಕೊಡ್ತಾರೆ. ಆದ್ರೆ ಹೆಣ್ಣು ಮಕ್ಕಳು ಅಂತ ಬಂದಾಗ ಪೋಷಕರಲ್ಲಿ ಆತಂಕ ಇರುತ್ತೆ. ಅದು ನಿಮ್ಮ ಮೇಲೂ ಸ್ವಲ್ಪ ಪ್ರಭಾವ ಬೀಳುತ್ತೆ. ಯಾಕಂದ್ರೆ ನೀವು ಒಂದು ಟೀಮ್ ಕಟ್ಟಿದ್ಮೇಲೆ ಅದನ್ನ ಆ ಜಾಗದಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ಬೇಕು. ಆ ತರ ಸಂದರ್ಭಗಳೇನಾರು ಎದುರಾಗಿದೆಯಾ? ಎದುರಾಗಿದೆ. ಅದು ತುಂಬಾ ಆ ತರದ ಫೇಸ್ ತುಂಬಾ ಮಾಡಿದೀನಿ ನಾನು. ಯಾಕಂದ್ರೆ ಇಲ್ಲಿ ಪ್ರಾರಂಭದಲ್ಲಿ ಬಂದಾಗ ಇಲ್ಲಿ ಪೇರೆಂಟ್ಸ್ ಏನಂತಂದ್ರೆ ಒಟ್ಟಿಗೆ ನೀವು ಕರ್ಕೊಂಡು ಹೋಗೋದಾದ್ರೆ ಕರ್ಕೊಂಡು ಹೋಗಿ,
ಅಂತ ಹೇಳ್ಬಿಡೋರು. ನಾವು ಕರ್ಕೊಂಡೋದ ನಂತರ ಈಗ ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ನಮ್ದೊಂದು ಶಾಲೆ ಮಾತ್ರ ಹೋಗಕ್ ಸಾಧ್ಯವಿಲ್ಲ. ನಾವು ಗೆದ್ದಂತ ಸಂದರ್ಭದಲ್ಲಿ ನಮ್ಮಿಂದ ಒಂದು 5 ಜನ, ಬೇರೆ ಶಾಲೆಯಿಂದ ಇನ್ನೊಂದು 5 ಜನ, ಹಿಂಗೆ ಟೋಟಲ್ ಈ ಒಂದು ಆಟವನ್ನು ಆಡ್ಬೇಕಾದ್ರೆ ಒಟ್ಟು 12 ಜನ ಪ್ಲೇಯರ್ಸ್ ಇರ್ತಾರೆ. ಹೀಗೆ ದ್ವಿತೀಯ ಸ್ಥಾನ ಪಡೆದವರು ಅವ್ರ ಮುಖಾಂತರ ಆಯ್ಕೆ ಆದಂತ ಸಂದರ್ಭದಲ್ಲಿ ಒಂದೊಂದ್ಸರಿ ನನ್ನನ್ನೇ ತಂಡದ ತರಬೇತನ್ನಾಗಿ ಆಯ್ಕೆ ಮಾಡಲ್ಲ, ಬೇರೆ ಬೇರೆಯವ್ರನ್ನು ಆಯ್ಕೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ನೀವು ಹುಡುಗಿರ್ನ ಕಳ್ಸಲ್ಲ ಅಂತಲ್ಲ, ಹುಡುಗರ್ನೇ ಕಳಿಸ್ತಾ ಇರ್ಲಿಲ್ಲ ಇಲ್ಲಿ. ತುಂಬಾ ಅಷ್ಟೊಂದು ಪೇರೆಂಟ್ಸ್ ಗಳ ಮಧ್ಯೆ ಅವಿನಾಭಾವ ಸಂಬಂಧ ಜಾಸ್ತಿ ಇತ್ತು, ಕಳ್ಸ್ಕೊಡ್ತಿರ್ಲಿಲ್ಲ. ಅವ್ರನ್ನೆಲ್ಲ ಒಪ್ಸಿ ಫಸ್ಟ್ ನಾವು ಬಾಲಕನ್ನ ಕಳ್ಸಕ್ಕೆ ಪ್ರಯತ್ನ ಪಟ್ಟು ಒಂದ್ಸರಿ ಮೊಟ್ಟ ಮೊದಲನೇದಾಗಿ ಒಂದು ಅನು ಅಂತ ಒಂದು ಹುಡುಗಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಯ್ತಾಳೆ. ಅವಳು ಒಬ್ಳೆ, ಆದ್ರೆ ಅವ್ರ ಪೇರೆಂಟ್ಸು ಕಳ್ಸೋದೇ ಇಲ್ಲ. ನನಗೆ ತುಂಬಾ ಬೇಜಾರು, ಏನೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ, ಆಗದೇ ಇಲ್ಲ. ಕೊನೆಗೆ ನಾನು ಕೈ ಬಿಟ್ಬಿಡ್ತೀನಿ. ಅದಾದ ನಂತರ ನಾನು ಅಶ್ವಿತಾ ಅನ್ನೋ ಒಂದು ಹುಡುಗಿ ಈಗ ಫಸ್ಟ್ PUC ಓದ್ತಿದ್ದಾಳೆ, 8ನೇ ತರಗತಿಗೆ ಬಂದಾಗ್ಲಿಂದ ಅವಳು 8, 9, 10 3 ವರ್ಷವನ್ನು ಕೂಡ ನ್ಯಾಷನಲ್ಸ್ ಆಡ್ತಾಳೆ. ಅವ್ರ ಮನೆಯವರು ಧೈರ್ಯ ಮಾಡಿ ಕಳ್ಸಿಕೊಟ್ಟಿದ್ದು. ಇವತ್ತು ಹೆಚ್ಚು ಕಡಿಮೆ ಹೆಣ್ಣು ಮಕ್ಕಳು ಒಂದು 15 ಜನ ನ್ಯಾಷನಲ್ಸ್ ಆಡಿದ್ದಾರೆ. ಅದು ಪ್ರಾರಂಭದಲ್ಲಿ ನನಗೂ ಕಷ್ಟ ಆಯ್ತು. ಹೋಗ್ತಾ ಹೋಗ್ತಾ ಪೋಷಕರಿಗೆ ನಂಬಿಕೆ ಅಂತಕ್ಕಂಥದ್ದು ಬಂತು, ಇದ್ರ ಬಗ್ಗೆ ತಿಳುವಳಿಕೆ ಬಂದ್ಮೇಲೆ ಈಗ ಒಂದ್ ಸ್ವಲ್ಪ ಆ ತರದ್ದೇನು ಪ್ರಾಬ್ಲಮ್ ಇಲ್ಲ. ಸರ್, ಮತ್ತೆ ಇನ್ನೊಂದು, ಈಗ ನಮ್ಮ ಸಮಾಜ ಈ ಹಳ್ಳಿ ಮಕ್ಕಳನ್ನ ಗುರುತಿಸೋದಲ್ಲಿ ವಿಫಲ ಆಗ್ತಾ ಇದೆ. ಈಗ ನೀವು ದೈಹಿಕ ಶಿಕ್ಷಕರು, ಇದೊಂದು ಸರ್ಕಾರಿ ಶಾಲೆ, ಇಲ್ಲಿ ಮಕ್ಕಳನ್ನ ರಾಷ್ಟ್ರ ಮಟ್ಟಕ್ಕೆ ತಯಾರು ಮಾಡ್ತಿದ್ದೀರಾ. ಇದೇ ನಿಮ್ಮ ಈ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾಗ್ಲಿ, ನಿಮ್ಮ ಈ ತರ ಶ್ರಮ ಆಗ್ಲಿ, ಯಾವ್ದಾದ್ರು ಒಂದು ಪ್ರೈವೇಟ್ ಸ್ಕೂಲ್ ಆಗಿದ್ರೆ ಅದನ್ನ ಬೇರೆ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಯಾಕೆಂದ್ರೆ ಒಂದು ಶಾಲೆ ರಾಷ್ಟ್ರ ಮಟ್ಟದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಬೇರೆ ಬೆಲೆನೇ ಇದೆ, ಗೌರವನೂ ಕೂಡ ಹೆಚ್ಚಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದಕ್ಕೆ ಇಷ್ಟೇ ಕಾರಣ. ಒಂದೇನಪ್ಪಾ ಅಂತಂದ್ರೆ ಇಲ್ಲಿ ಹಿಂದುಳಿದ ಗ್ರಾಮ, ಪ್ರತಿಯೊಬ್ರು ಕೂಲಿಯನ್ನೇ ಕೂಡ ಇಲ್ಲಿ ನೆಚ್ಕೊಂಡಿರ್ತಕ್ಕಂಥದ್ದು, ಮೀನ್ ಹಿಡಿತಕ್ಕಂಥದ್ದು, ಈ ಅಭ್ಯಾಸವನ್ನ ಮಾಡ್ಕೊಂಡಿರ್ತಕ್ಕಂಥವ್ರು. ಇವ್ರಿಗೆ ಹೊರಗಡೆ ಪ್ರಪಂಚ ಅಷ್ಟೊಂದು ಹೆಚ್ಚಿನದಾಗಿ ಗೊತ್ತಿಲ್ಲ. ಈ ಕ್ರೀಡೆ ಅಂತಕ್ಕಂಥದ್ದಲ್ಲಂತೂ ಇನ್ನೂ ಗೊತ್ತೇ ಇಲ್ಲ. ಆಮೇಲೆ ಇದರಿಂದ ಏನ್ ಲಾಭ ಅಂತ ತಿಳ್ಕೊಳ್ಳೋದಕ್ಕೆ ಇವ್ರಿಗೆ ಮೂಲಭೂತವಾಗಿ ಇವ್ರಿಗೆ ಶಿಕ್ಷಣ ಅಂತಕ್ಕಂಥದ್ದೇ ಇಲ್ಲ. ಶಿಕ್ಷಣ ಅನ್ನೋದು ಇದ್ದಿದ್ರೆ ಮಾತ್ರ ಇವ್ರಲ್ಲಿ ಏನಾಗ್ತಿತ್ತು, ಓ ಈ ತರ ಆಗತ್ತೆ, ಇದರಿಂದ ಅನುಕೂಲ ಆಗುತ್ತೆ ಅಂತ ಗೊತ್ತಾಗ್ತಾ ಇತ್ತು. ನಾವು ತಿಳಿಸ್ಕೊಟ್ಟಂತ ಸಂದರ್ಭದಲ್ಲಿ ಇವ್ರು ಮೊದಲನೇದಾಗಿ ಹೇಳ್ತಿದ್ದೇನಪ್ಪಾ ಅಂತಂದ್ರೆ, ಎಷ್ಟು ಖರ್ಚಾಗತ್ತೆ, ಫಸ್ಟ್ ಬರ್ತಿದ್ದೆ ದುಡ್ಡು. ಈ ದುಡ್ಡು ಅಂತ ಬಂದಾಗ ಅವ್ರು ಕೈ ಬಿಟ್ಬಿಡೋರು, ಇದರಿಂದ ನಮ್ಗೇನ್ ಲಾಭ ಬರುತ್ತೆ. ಅಲ್ಲಿ ನೀವು ಇನ್ನೊಂದೇನಪ್ಪಾ ಅಂತ ಗೊತ್ತು ನಿಮ್ಗೆ, ಇವತ್ತು ಸ್ಪೋರ್ಟ್ಸ್ ಅಂತಕ್ಕಂಥದ್ದು ಇವತ್ತು ನ್ಯಾಷನಲ್ಸ್ ಆಡ್ ಮಾಡೋದಕ್ಕೆ ನಮ್ಗೆ ಗೌರ್ಮೆಂಟ್ ಕೆಲಸ ಆಗ್ಲಿ ಅಥವಾ ಇನ್ನೊಂದಾಗ್ಲಿ ಸಿಗಲ್ಲ. ಇದು ಹಂತ ಹಂತವಾಗಿ ಒಂದು ಏಜ್ ಅನ್ನ ತಲುಪಬೇಕು, ಒಂದು ಕ್ವಾಲಿಫಿಕೇಶನ್ ತಲುಪಬೇಕು. ಆ ಸಂದರ್ಭದಲ್ಲಿ ಇದರದ್ದು ನಾವು ಲಾಭವನ್ನ ಪಡ್ಕೊಳಕ್ ಸಾಧ್ಯ. ಅಲ್ಲಿವರೆಗೆ ಕಾಯ ತಾಳ್ಮೆ ಇವರಲ್ಲಿ ಇಲ್ಲ. ಅದ್ರ ಬಗ್ಗೆ ಗೊತ್ತಿಲ್ಲ, ಜ್ಞಾನ ಅಂತಕ್ಕಂಥದ್ದು ಕಡಿಮೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು 2023-24ರಿಂದ ಸ್ವಲ್ಪ ಇಲ್ಲಿ ಪೇರೆಂಟ್ಸ್ಗಳು ಸ್ವಲ್ಪ ನಾಲೆಡ್ಜ್ ಆದ್ರಿಂದ ಸ್ವಲ್ಪ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ. ನೀವು 80 ಅಂತಾರಾಷ್ಟ್ರೀಯ ಮಟ್ಟಗಳನ್ನ ಪಾರ್ಟಿಸಿಪೇಟ್ ಮಾಡಿದೀರಾ ನಿಮ್ಮ ಶಾಲೆಯಿಂದ. ಎಷ್ಟು ವಿದ್ಯಾರ್ಥಿಗಳು ತಯಾರು ಮಾಡಿದ್ರಿ ಸರ್ ಇದಕ್ಕೆ? ನಾನು 2015ರಿಂದ ಶುರು ಮಾಡಿದಂತ ವಿದ್ಯಾರ್ಥಿಗಳಲ್ಲಿ 2015ರಲ್ಲಿ ನಾನು ಪ್ರಾರಂಭ ಮಾಡಿದಂತ ವಿದ್ಯಾರ್ಥಿಯಿಂದ ಹಿಡಿದು 2025ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳವರೆಗೂ ನಾನು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಕೆಲವರು ಈಗ ಇದರಿಂದ ಮೈಸೂರು ಯೂನಿವರ್ಸಿಟಿಯಲ್ಲಿ ನೆಟ್ಬಾಲ್ ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಎಲ್ಲರೂ ಎಲ್ಲೇ ಓದ್ಲಿ ಈ ಗ್ರೌಂಡ್ ಅಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ಲೇಬೇಕು. ಅವರು ಸೀನಿಯರ್ಸ್ ವಿಭಾಗದಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ಇದೇ ಗ್ರೌಂಡ್ ಬರಲೇಬೇಕು. ನಾವು ಶನಿವಾರ ಭಾನುವಾರ ಪ್ರಾಕ್ಟೀಸ್ ಮಾಡ್ತೀವಿ. ಯಾವ್ದಾದ್ರು ಒಂದು ಈವೆಂಟ್ ನಮ್ಗೆ 1 ತಿಂಗಳು ಮುಂಚೆ ಗೊತ್ತಾಗುತ್ತೆ. ಉದಾಹರಣೆಗೆ ಜನವರಿ 2026ರಲ್ಲಿ ತುಮಕೂರಿನ ಕೊರಟಗೆರೆನಲ್ಲಿ ಸೀನಿಯರ್ ಒಲಿಂಪಿಕ್ಸ್ ಇದೆ. ಈಗ ಏನು ಮಿನಿ ಒಲಿಂಪಿಕ್ಸ್ ಇದೆ, ಇದೇ ರೀತಿ ಸೀನಿಯರ್ ಒಲಿಂಪಿಕ್ಸ್ ಮಾಡ್ತಾರೆ. ಕಳೆದ ಬಾರಿ 2024ರಲ್ಲಿ ಉಡುಪಿನಲ್ಲಿ ನಡೀತು. ನಮ್ಮ ಈ ಮಕ್ಕಳೇ ಸೀನಿಯರ್ ವಿಭಾಗದ ಮಕ್ಕಳು ಮಹದೇಶ್ವರ ಕಾಲೇಜು ಗುಂಡ್ಲುಪೇಟೆಲೆಲ್ಲ ಓದಿರ್ತಕ್ಕಂಥ ಚಾಮರಾಜನಗರ ಪಾರ್ಟಿಸಿಪೇಟ್ ಮಾಡಿ 2nd ರನ್ನರ್ ಅಪ್. ಈಗ ನೆಕ್ಸ್ಟ್ ಜನವರಿಗಿದೆ. ಈಗ ಆಲ್ರೆಡಿ ನಾವು ಟೀಮ್ನ ಅದಕ್ಕೆ ಸಂಬಂಧಪಟ್ಟಂತೆ ಸೆಲೆಕ್ಷನ್ ಮಾಡಕ್ ಶುರು ಮಾಡಿದೀನಿ. ಪ್ರತಿಯೊಬ್ಬರಾದ್ರೂ ಅಷ್ಟೇ 80 ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದ್ದಾರೆ ಅಂತಂದ್ರೆ 80 ಮಕ್ಕಳು ಹೋಗಿಲ್ಲ, ಸುಮಾರು 50 ಮಕ್ಕಳು ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದ್ದಾರೆ. ಒಬ್ಬೊಬ್ರು 5, 6 ಅಭಿನಾಯಕ ಅಂತಕ್ಕಂಥ ವಿದ್ಯಾರ್ಥಿ ಸುಮಾರು 13 ನ್ಯಾಷನಲ್ಸ್ ನ ಆಡಿದ್ದಾರೆ. ಯಾಕಂದ್ರೆ ಅಮೆಚೂರ್ ನೆಟ್ಬಾಲ್ ಅಸೋಸಿಯೇಷನ್ ಸಂಸ್ಥೆ ಕಡೆಯಿಂದ, ನಮ್ಮ SGFI ಕಡೆಯಿಂದ ಈ ರೀತಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾ 80 ನ್ಯಾಷನಲ್ಸ್ ಆಗಿರ್ತಕ್ಕಂಥದ್ದು. ಪ್ರತಿಯೊಬ್ರು ಏನಪ್ಪಾ ಅಂದ್ರೆ, ನಾನು ಇರ್ಲಿ ಇಲ್ಲದೆ ಇರ್ಲಿ ನಿರಂತರವಾಗಿ ಮ್ಯಾಚ್ ಇರ್ಲಿ ಇಲ್ಲದೆ ಇರ್ಲಿ ದಿನ ಪ್ರಾಕ್ಟೀಸ್ ಮಾಡ್ಬೇಕು, ಅಷ್ಟೇ ಇದರ ಯಶಸ್ಸಿನ ಗುಟ್ಟು. ಸರ್, ಇನ್ನ ನಿಮ್ಮ ನೆಟ್ಬಾಲ್ಗೆ ಕೇವಲ ಮೇದಿನಿ ಗ್ರಾಮದ ಹುಡುಗರು ಮಾತ್ರನಾ, ಇಲ್ಲ ಅಕ್ಕಪಕ್ಕದ ಇದೆ ಸರ್. ಈಗ
ಕರ್ನಾಟಕದಲ್ಲಿ ಸುಮಾರು 31 ಜಿಲ್ಲೆಗಳಲ್ಲಿ 24 ಜಿಲ್ಲೆಗಳಲ್ಲಿ ಇದನ್ನ ಆಡ್ತಾರೆ. ಮೈಸೂರು ಜಿಲ್ಲೆಯಲ್ಲಿ 2008ರಿಂದನೇ ಬಂತು. ಆದ್ರೆ ಈಗ ಇತ್ತೀಚಿನ ದಿನಗಳು ನಿಮಗೆ ಗೊತ್ತು, ಖೋ ಖೋ, ಕಬಡ್ಡಿ, ವಾಲಿಬಾಲ್, ಗ್ರಾಮೀಣ ಕ್ರೀಡೆಗಳು ಅಂತೇಳಿ ಪ್ರತಿಯೊಬ್ರು ಅದರಿಂದನೇ ಪ್ರಾಕ್ಟೀಸ್ ಮಾಡಿಸ್ತಿರ್ತಾರೆ. ನಾನು ಕೂಡ ಇಲ್ಲಿ ಬರೀ ನೆಟ್ ಬಾಲ್ ಮಾತ್ರ ಪ್ರಾಕ್ಟೀಸ್ ಮಾಡಿಸೋದಿಲ್ಲ. ನಾನು ಕಬಡ್ಡಿ, ಬಾಲ್ ಬ್ಯಾಡ್ಮಿಂಟನ್ ಇವುಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಇಲ್ಲಿನ ಮಕ್ಕಳು ಕಬಡ್ಡಿಯಲ್ಲಿ ಸತತವಾಗಿ 10 ಬಾರಿ ತಾಲೂಕು ನರಸೀಪುರ ತಾಲೂಕನ್ನ ನಮ್ಮ ಬಾಲಕಿಯರು ಗೆದ್ದಿರ್ತಕ್ಕಂಥದ್ದು. ಪ್ರಸ್ತುತ ಕಳೆದ ವರ್ಷನೂ ನಾವು ಗೆದ್ದಿದ್ವಿ, ಜಿಲ್ಲಾ ಮಟ್ಟವನ್ನ ಗೆದ್ದಿದ್ವಿ. ಅದೇ ರೀತಿ ಬಾಲ್ ಬ್ಯಾಡ್ಮಿಂಟನ್ ನಾನು ಸತತವಾಗಿ ಒಂದು 6 ಬಾರಿ ನಾನು ಸ್ಟೇಟ್ ಲೆವೆಲ್ಗೆ ರೆಪ್ರೆಸೆಂಟ್ ಮಾಡಿದ್ದೀನಿ. ಅಸೋಸಿಯೇಷನ್ ಅಲ್ಲಿ ಕಂಡಕ್ಟ್ ಮಾಡಿದ್ದೀನಿ. ಬರೀ ನೆಟ್ ಬಾಲ್ ಮಾತ್ರ ಅಂತ ತಗೊಳ್ಳಿಲ್ಲ. ಫಸ್ಟ್ ನಾನು ಎಲ್ಲವನ್ನ ಪ್ರಯತ್ನವನ್ನು ಪಟ್ಟೆ. ಆದ್ರೆ ನಮ್ಮಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ. ಈ ಮಕ್ಕಳ ಸಂಖ್ಯೆ ಕಡಿಮೆ ಆದ್ರಿಂದ ನನಗೆ ಯಾವುದನ್ನ ದಿನನಿತ್ಯ ಅಭ್ಯಾಸವನ್ನ ಮಾಡ್ಲಿಕ್ಕೆ ಸಾಧ್ಯ, ಅದ್ರಲ್ಲಿ ಮಾತ್ರ ಅಚೀವ್ಮೆಂಟ್ ಮಾಡೋದು ಸಾಧ್ಯ ಅಂತ ಗೊತ್ತಾಗಿ ಅದನ್ನು ಪಾರ್ಟಿಸಿಪೇಟ್ ಮಾಡ್ತೀನಿ. ಜೊತೆಗೆ ನಾನು ಪ್ರೊಫೆಷನಲ್ ಆಗಿ ನೆಟ್ ಬಾಲ್ ಅನ್ನತಕ್ಕಂಥದ್ದನ್ನೇ ತಗೊಂಡು ಅದಲ್ಲೇ ನಾವು ಮುಂದುವರಿತಾ ಇರ್ತಕ್ಕಂಥದ್ದು. ಎಷ್ಟು ಮಕ್ಕಳಿದ್ದಾರೆ ಸರ್ ಶಾಲೆಯಲ್ಲಿ? ಶಾಲೆಯಲ್ಲಿ 80 ಮಕ್ಕಳಿದ್ದಾರೆ. 80 ಮಕ್ಕಳಿದ್ದಾರೆ. ಎಲ್ಲರೂ ಹೆಚ್ಚು ಕಡಿಮೆ ಇದೇ ಊರವರು. ಮತ್ತೆ ನಮ್ಮ ಅರಳೆ, ದಾಸನಪುರ, ಕೊಳ್ಳೇಗಾಲ ಅಲ್ಲಿಂದನೂ ಕೂಡ ಇಲ್ಲಿಗೆ ಬರ್ತಾರೆ. ಈ ಕಡೆ ತಲಕಾಡು, ಈ ಕಡೆ ಒಕ್ರಳ್ಳಿ ಅಂತ ಬರುತ್ತೆ, ಅಲ್ಲಿಂದ ಕಾವೇರಿಪುರ, ಇಲ್ಲಿಂದೆಲ್ಲ ನಮ್ಗೆ ವಿದ್ಯಾರ್ಥಿಗಳು ಬರ್ತಾರೆ. ಯಾರೇ ವಿದ್ಯಾರ್ಥಿಗಳು ಬಂದ್ರು ಪ್ರಾರಂಭದಲ್ಲಿ ಇಲ್ಲಿ ಮಕ್ಕಳು 6ನೇ ತರಗತಿಯಿಂದನೇ 6ನೇ ಓದ್ತಕ್ಕಂಥವ್ರು ಬರ್ತಕ್ಕಂಥದ್ರಿಂದ ಗ್ರೌಂಡ್ ಬರೋದ್ರಿಂದ ನಮ್ಗೆ ಈಸಿಯಾಗಿ ಅಂಡರ್ 14 ನಲ್ಲಿ ಇವ್ರನ್ನ ಟ್ರೈನ್ ಅಪ್ ಮಾಡ್ಕೊಬಿಡ್ತೀವಿ. ಸರ್ ಹೇಗಿರುತ್ತೆ ಸರ್ ಇದು ನೆಟ್ ಬಾಲ್? ಯಾವ ತರ? ಸರ್ ನೆಟ್ ಬಾಲ್ ಅಂತಕ್ಕಂಥದ್ದು ಸೇಮ್ ಬಾಸ್ಕೆಟ್ ಬಾಲ್ ತರ. ನೀವು ಹ್ಯಾಂಡ್ ಬಾಲ್ ಮತ್ತೆ ಬಾಸ್ಕೆಟ್ ಬಾಲ್ ಇವೆರಡರ ಮಧ್ಯೆ ಇರ್ತಕ್ಕಂಥದ್ದು ನೆಟ್ ಬಾಲ್. ನೆಟ್ ಬಾಲ್ ಫಸ್ಟ್ ಬರೀ ಮಹಿಳೆಯರಿಗೆ ಮಾತ್ರ ಅಂತ ಇತ್ತು. ಹೇಗೆ ನಾವು ಥ್ರೋ ಬಾಲ್ ನ ಕರಿತೀವಿ ಹಂಗೆ ಮಹಿಳೆಯರು ಮಾತ್ರ ಇತ್ತು. ಆಮೇಲೆ ಇದು ಹೋಗ್ತಾ ಹೋಗ್ತಾ 2036ಕ್ಕೆ ಇದನ್ನ ಒಲಿಂಪಿಕ್ಸ್ಗೆ ಸೇರ್ಸೋದಕ್ಕೆ ಆಗಿದೆ. ಯಾಕೆಂದ್ರೆ ಒಲಿಂಪಿಕ್ಸ್ ನ ಆಟ ಇದು ಕಾಮನ್ವೆಲ್ತ್ ಅಲ್ಲಿ ಇದೆ, ಏಷ್ಯನ್ ಗೇಮ್ಸ್ ಅಲ್ಲಿ ಇದೆ. ಒಂದು ನೆಟ್ ಬಾಲ್ಗೆ ಆಟ ಆಡಕ್ಕೆ ಎಷ್ಟು ಜನ ಬಾಲಕರು? 7+5 ಹೇಗಿರುತ್ತೆ? 12 ಜನ ಪ್ಲೇಯರ್ಸ್. ಇದರಲ್ಲಿ ನಾವು ಪೊಸಿಷನ್ಸ್ ಅಂತ ಕರಿತೀವಿ. ಸೆಂಟರ್, WA, WD, GA, GD, GK ಅಂತ ಪೊಸಿಷನ್ಗಳನ್ನ ಕರಿತೀವಿ. ನಾವು ಅಂಕಣ ಇದು 30 ಮೀಟರ್ ಉದ್ದ, 15 ಮೀಟರ್ ಅಗಲ ಇರುತ್ತೆ. ಇದನ್ನ ಒಟ್ಟು 7 ಜನ ಆಕ್ಟಿವ್ ಪ್ಲೇಯರ್ಸ್ ಒಳಗಡೆ ಆಡ್ತಕ್ಕಂಥದ್ದು. ಇದು ಇಂಟರ್ನ್ಯಾಷನಲ್ ಇರ್ತಕ್ಕಂಥದ್ದು 15 ನಿಮಿಷಗಳ 4 ಕ್ವಾರ್ಟರ್. ನಾವು ಇಲ್ಲಿ ಅಂಡರ್ 14ಗೆ ಮತ್ತೆ ಅಂಡರ್ 16ಗೆ ವಿದ್ಯಾರ್ಥಿಗಳ ಅನುಸಾರವಾಗಿ 10 ನಿಮಿಷ, 15 ನಿಮಿಷ ಅಥವಾ 8 ನಿಮಿಷ ಈ ರೀತಿ ಆಡಿಸ್ಕೊಂಡು 4 ಕ್ವಾರ್ಟರ್ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ ಟೈಮಿಂಗ್ಸ್. ಆ ಒಂದು 7 ನಿಮಿಷ ಮತ್ತೆ 10 ನಿಮಿಷದಲ್ಲಿ ಒಂದೊಂದು ಹಾಫಲ್ಲೂ ಯಾರ್ದು ಗೋಲ್ ಜಾಸ್ತಿ ಇರುತ್ತೆ, ಅಂತಿಮವಾಗಿ ಯಾರು ಗೋಲ್ ಎಷ್ಟಾಗಿರುತ್ತೆ ಅವರು ವಿನ್ನರ್ ಲೆಕ್ಕದಲ್ಲಿ ಇರುತ್ತೆ. ಸರ್ ಇನ್ನ ನಿಮ್ಮ ಮಕ್ಕಳು ಹೇಗೆ ಸ್ಪಂದಿಸ್ತಾರೆ ಸರ್? ಈಗ ಸ್ಟಾರ್ಟಿಂಗು ಹುಡುಗರುಗಳಿಗೆ ಏನ್ ಮಾಡ್ತೀರಾ ನೀವು? ಸೆಲೆಕ್ಷನ್ ಮಾಡುವಾಗ ಇಂಥ ಮಕ್ಕಳು ಆಟ ಆಡ್ತಾರೆ, ಇವರು ಈ ಆಟಕ್ಕೆ ಸೂಕ್ತವಾಗಿರ್ತಾರೆ, ಅದೆಲ್ಲ ನೀವು ಒಂದು ಕ್ಯಾಲ್ಕುಲೇಟ್ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡಿರ್ತೀರಾ. ಆದ್ರೆ ಆ ಹುಡುಗರುಗಳಿಗೆ ಸ್ವಲ್ಪ ಹುಡುಗರುಗಳಿಗೆ ಈ ಆಟ ಬಿಟ್ಟು ಬೇರೆ ಆಟದಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಆ ತರದ ಘಟನೆಗಳು ಏನಾದ್ರು ಆಗಿದೆ. ಎಷ್ಟೋ ಸಾರಿ ನಾವು ಇಲ್ಲಿ ಮಕ್ಕಳ ಇಂಟ್ರೆಸ್ಟ್ ಅದರ ಮೇಲೆ ಗೊತ್ತಾಗ್ಬಿಡುತ್ತೆ. ಕೆಲವು ಮಕ್ಕಳು ಏನಪ್ಪಾ ಅಂದ್ರೆ ನೆಟ್ ಬಾಲ್ ಅನ್ನ ಪ್ರಾರಂಭದಲ್ಲಿ ಆಡ್ತಾ ಅಲ್ಲಿಂದನೇ ಆಡೋ ಇಂಟ್ರೆಸ್ಟ್ ತೋರಿಸ್ತಾರೆ. ಇನ್ ಕೆಲವ್ರು ಎಷ್ಟೇ ಕರೆದ್ರು ಬರೋಲ್ಲ. ಯಾಕಂದ್ರೆ ನನಗೆ ನೆಟ್ ಬಾಲ್ ಆಡದೆ ಇರ್ತಕ್ಕಂಥ ಬಾಲ್ ಬ್ಯಾಡ್ಮಿಂಟನ್ ಟೀಮ್ ಇದೆ, ಅದೇ ರೀತಿ ಕಬಡ್ಡಿ ಟೀಮ್ ಇದೆ. ಅವರು ನೆಟ್ ಬಾಲ್ ಬರೋದೇ ಇಲ್ಲ. ಅವರು ಆ ಬಾಲ್ ಬ್ಯಾಡ್ಮಿಂಟನ್ ಅಲ್ಲೇ ದಿನನಿತ್ಯ ಇವರೇ ಪ್ರಾಕ್ಟೀಸ್ ಮಾಡ್ತಾರೋ ಅದೇ ರೀತಿ ಅವರು ಡೈಲಿ ವಾಲ್ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು, ಸೀನಿಯರ್ ಜೊತೆ ಆಡ್ತಕ್ಕಂಥದ್ದು ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಅವಾಗ ಒಂದೊಂದ್ಸರಿ ಬರುತ್ತೆ ನನಗೆ ಏನಾಗುತ್ತೆ ಅಂತಂದ್ರೆ ಒಬ್ಬೊಬ್ಬ ವಿದ್ಯಾರ್ಥಿ ನೆಟ್ ಬಾಲ್ ಚೆನ್ನಾಗ್ ಆಡ್ತಾನೆ, ಬಾಲ್ ಬ್ಯಾಡ್ಮಿಂಟನ್ ಚೆನ್ನಾಗ್ ಆಡ್ತಾನೆ, ಕಬಡ್ಡಿನೂ ಚೆನ್ನಾಗ್ ಆಡ್ತಾನೆ. ಆಗ ಬಂದಾಗ ನಾನೇ ಇದು ಪರ್ಫಾರ್ಮೆನ್ಸ್ ವಿಚಾರ ಅಂತ ಬಂದಾಗ ಅವ್ರಿಗೆ ಇಲ್ಲ ನೀನು ನೆಟ್ ಬಾಲ್ನೇ ಆಡ್ಬೇಕು, ಪರ್ಫಾರ್ಮೆನ್ಸ್ ಅಂತ ಬೇಕು. ಯಾಕಂದ್ರೆ ಇದೊಂದು ಎಂಡೋರೆನ್ಸ್ ಗೇಮ್. ಇಲ್ಲಿ ಸ್ಪೀಡ್ ಇದೆ, ಎಜಿಲಿಟಿ ಇದೆ, ಎಂಡೋರೆನ್ಸ್ ಬೇಕು. ಯಾಕಂದ್ರೆ ಆಟದಲ್ಲಿ ನಾನು ಇಲ್ಲಿ ಬರೀ ಮ್ಯಾಚ್ ಅಲ್ಲಿ 10 ನಿಮಿಷ ಆಡಿಸಿದ್ರೆ ನಾನು ಇಲ್ಲಿ ಗಂಟೆಗಟ್ಟಲೆ ಆಡಿಸ್ತೀನಿ. ಆ ಒಂದು ಎಂಡೋರೆನ್ಸ್ ನ ತಡ್ಕೋಬೇಕು. ಯಾಕಂದ್ರೆ ಮ್ಯಾಚ್ ಇಲ್ಲಿ ನಾವು ಹಿಂಗ್ ಆಡಿಸ್ತೀವಿ, ಮ್ಯಾಚ್ ಗಳಲ್ಲಿ ಒಂದೇ ದಿನ 4-5 ಗೇಮ್ ಮ್ಯಾಚ್ ಆಡ್ಬೇಕಾಗುತ್ತೆ. ಆವಾಗ ನಮ್ಗೆ ಎಂಡೋರೆನ್ಸ್ ಬೇಕು. ಆ ಕಾರಣಕ್ಕೋಸ್ಕರ ನಾವು ಪ್ರತಿಯೊಬ್ಬರನ್ನ ಆಯ್ಕೆ ಮಾಡಬೇಕಾದ್ರೆ ಒಂದು ದಿನದ ಆಧಾರದ ಮೇಲೆ ಅವ್ರನ್ನ ಆಯ್ಕೆ ಮಾಡಲ್ಲ. ದಿನನಿತ್ಯ ಅವ್ರು ರೆಗ್ಯುಲರ್ ಪ್ರಾಕ್ಟೀಸ್ ಬರಬೇಕು. ಮತ್ತೆ ಒಂದು ಪೊಸಿಷನ್ 3 ಪೊಸಿಷನ್ಗಳನ್ನ ಕಲಿಬೇಕು. ಮತ್ತೆ ಅವರು ಯಾವ ರೀತಿ ಶ್ರದ್ಧೆಯಿಂದ ಇರ್ತಾರೆ. ಮತ್ತೆ ಎಜುಕೇಶನ್ ಇಂಪಾರ್ಟೆಂಟ್. ಬರೀ ಆಟಕ್ಕೆ ನಿಂತ್ಕೊಳ್ಳೋದಲ್ಲ. ನಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ಶಿಕ್ಷಣದಲ್ಲಿ ಸ್ಪೋರ್ಟ್ಸ್ ಮಕ್ಕಳೇ ಮುಂದಿರ್ಬೇಕು.
ಇಲ್ಲಿರೋದು ಹಂಗೆ. ನಮ್ಮಲ್ಲಿ ಇರ್ತಕ್ಕಂಥ 80 ಮಕ್ಕಳಲ್ಲಿ ಸುಮಾರು ಒಂದು 65-70 ಮಕ್ಕಳು ಸ್ಪೋರ್ಟ್ಸ್ ಅವರೇ, ಎಲ್ಲರೂ ಅವರೇ ಕೂಡ ಚೆನ್ನಾಗಿ ಓದ್ತಕ್ಕಂಥದ್ದು. ಸರ್ ನೀವು ಈ ಗೇಮ್ನ ಶುರು ಮಾಡಿದಾಗ ಸ್ಟಾರ್ಟಿಂಗು ಒಂದಷ್ಟು ಜಯಗಳು ಸಿಗಲ್ಲ, ಸೋಲೆ ಇರ್ತವೆ. ಆದ್ರೂ ಕೂಡ ಇದನ್ನ ಕಂಪ್ಲೀಟ್ ಆಗಿ ಇದೇ ಗೇಮ್ನ ಒಂದು ಹಂತಕ್ಕೆ ತಂದು ಇವತ್ತು ನಿಮ್ಮ ಮಕ್ಕಳನ್ನ ಚಾಂಪಿಯನ್ ಪಟ್ಟಕ್ಕೆ ಏರಿಸಿದೀರ. ಆದ್ರೆ ಸ್ಟಾರ್ಟಿಂಗ್ ಹೇಗಿತ್ತು ಸರ್? ಅವ್ರು ನಿಮ್ಮ ಸಹ ಶಿಕ್ಷಕರು ಹೇಳಿದ್ರು ಕೆಲವು ವರ್ಷಗಳ ಕಾಲ ನಾವು ಜಯವನ್ನೇ ಕಂಡಿರ್ಲಿಲ್ಲ, ಆದ್ರೂ ಕೂಡ ನಿಮ್ಮ ಕನ್ಸಿಸ್ಟೆನ್ಸಿ ಹಾಗೆ ನಿಮ್ಮ ಹುಡುಗರ ಕನ್ಸಿಸ್ಟೆನ್ಸಿ ಇತ್ತು. ಪ್ರಾರಂಭದಲ್ಲಿ ಈ ಆಟವನ್ನ ಆಡಿಸ್ಬೇಕಂದ್ರೆ ಯಾರು ಯಾವುದೇ ಅಂತಲ್ಲ, ಯಾವುದೇ ಗೇಮ್ ಬಂದ್ರು ಅಷ್ಟೇ, ಫಸ್ಟ್ ಬರ್ತಕ್ಕಂಥದ್ದು ನಮ್ಗೆ ಆರ್ಥಿಕವಾಗಿ ನಮ್ಗೆ ತೊಂದರೆ ಕೊಡ್ತಕ್ಕಂಥದ್ದು. ಯಾಕಂದ್ರೆ ಇದೊಂದು ಹಳ್ಳಿಯಿಂದ ನಾವು ಯಾವುದೇ ಮ್ಯಾಚ್ ಆಡ್ಬೇಕಾದ್ರೆ ಮೈಸೂರಿಗೆ ಹೋಗ್ಬೇಕು. ಮೈಸೂರಿಗೆ ಹೋಗಿದ್ ಬರ್ತೀನಿ ಅಂತಂದ್ರೆ ಇಲ್ಲಿ ಬಸ್ ಫೆಸಿಲಿಟೀಸ್ ಅಷ್ಟೊಂದು ಇರಲ್ಲ, ನಾವೊಂದು ವೆಹಿಕಲ್ಗಳನ್ನ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಈ ಆಟವನ್ನ ಪ್ರಾರಂಭದಲ್ಲಿ ಆಡ್ಬೇಕಾದ್ರೆ ಯಾವ ಮಕ್ಕಳು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಒಂದು ಪೊಸಿಷನ್ಸ್ ಬರುತ್ತೆ, ಪೊಸಿಷನ್ಸ್ ಹಾಕೊಂಡು ಆಡ್ಬೇಕು, ಕನ್ಫ್ಯೂಸ್ ಆಗುತ್ತೆ ಆಟ ವಸ್ತ್ರದಲ್ಲಿ. ಆದ್ರೆ ಆ ಸಂದರ್ಭದಲ್ಲಿ ಸತತ 3 ವರ್ಷ ತಗೋತು ನಂಗೆ. 3 ವರ್ಷಗಳವರೆಗೆ ಪ್ರಾರಂಭದಲ್ಲಿ ಯಾರು ಪ್ರಯತ್ನ ಪಟ್ರು ಅವ್ರು ಯಾರು ಯಶಸ್ಸನ್ನ ಕಾಣಲೇ ಇಲ್ಲ. ಅವರೆಲ್ಲ ನನ್ಗೆ ಅಂತಾರೆ, ಸರ್ ನಮ್ಗೆ ಇಷ್ಟು ಚೆನ್ನಾಗಿ ಹೇಳ್ಕೊಡ್ಲಿಲ್ಲ ನೀವು, ನಮ್ಗೆ ಇಷ್ಟೊಂದು ಸಪೋರ್ಟ್ ಮಾಡ್ಲಿಲ್ಲ ಅಂತ. ಇಲ್ಲ, ನಾವು ಅವಾಗ ಎಫರ್ಟ್ ಹಾಕಿದ್ವಿ, ತುಂಬಾ ಆದ್ರೆ ಹಿಂದೆ ಇದ್ದಂತ ಟೀಮ್ಗಳು ಬೆಳೆದ್ಬಿಟ್ಟಿದ್ವು ಆಲ್ರೆಡಿ. ಅವರೆಲ್ಲ ಒಳ್ಳೆ ಪ್ರಾಕ್ಟೀಸ್ ಇದ್ದಿದ್ರಿಂದ ನಾವು ಅವ್ರನ್ನ ರೀಚ್ ಆಗಕ್ಕಾಗ್ಲಿಲ್ಲ. ಆದ್ರೆ ನಾವು ಎಡಬಿಡದೆ ಅದನ್ನ ಪ್ರಯತ್ನ ಪಟ್ಟಿದ್ದ ಫಲವಾಗಿ ಅವರು ಸಿಗದಿರೋಂತ ಯಶಸ್ಸು ಬರ್ತಿರ್ತಕ್ಕಂಥವ್ರಿಗೆಲ್ಲ ಯಶಸ್ಸು ಸಿಗ್ತಿದೆ. ಕಾರಣ ಏನಪ್ಪಾ ಅಂತಂದ್ರೆ ಅವ್ರು ಹಾಕೊಟ್ಟಂತದ್ದು, ನಾವು ಪ್ರಾರಂಭದಲ್ಲಿ ಕಲಿಸ್ತಕ್ಕಂಥದ್ದು. ಪ್ರಾರಂಭದಲ್ಲಿ ನಾನು ಕಲಿಸ್ಬೇಕಾದ್ರೆ ಈ ಆಟವನ್ನ ಡೈಲಿ ರನ್ ಮಾಡ್ಬೇಕಿತ್ತು, ಯಾರು ರನ್ ಮಾಡ್ತಾನೆ ಇರ್ಲಿಲ್ಲ. ಇವ್ರಿಗೆ ಆ ರನ್ ಮಾಡಿ ಈ ವಿದ್ಯಾರ್ಥಿಗಳಿಗೆ ಜಾಸ್ತಿ ಉತ್ಸುಕತೆ ತಂದಿದ್ದು ಈ ಆಟ ಸ್ವಲ್ಪ ಕೈ ಹಿಡ್ಲಿಕ್ಕೆ ಸಾಧ್ಯ ಆಯ್ತು.